ನಮ್ಮನ್ನು ಬಹಳ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಮ್ಮ ಪರಿಶುದ್ಧ ನಾಮಕ್ಕೆ ಸ್ತುತಿ ಘನ ಮಹಿಮೆ ಸ್ತೋತ್ರ ಸಲ್ಲಿಸ್ತೇವೆ. ಪರಾತ್ಪರನೆ ಈ ಮುಂಜಾನೆ ವೇಳೆಯಲ್ಲಿ ನಾವು ಒಂದಾಗಿ ಸೇರಿ ವಾರದ ಮೊದಲದಲ್ಲಿ ನಿನ್ನ ಸನ್ನಿಧಾನದ ದೇವರ ಒಂದು ವಾಕ್ಯವನ್ನು ಕೇಳುವಂತೆ, ಕರ್ತನ ಮೇಜಿನ ಪಾಲ್ಗೊಳ್ಳುವಂತೆ, ನಿನ್ನನ್ನು ಆತ್ಮಸ್ವರೂಪದಲ್ಲಿ ನಾವು ಆರಾಧಿಸುವಂತೆ ಈ ಸ್ಥಳದಲ್ಲಿ ಸೇರಿಸತಕ್ಕಾಗಿ ಸ್ತೋತ್ರ. ತಲೆಬಾಗಿರುವಂತ ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಕರಗೊಪ್ಪಿಸ್ತೇನೆ. ನಿಂತಾನೆ ಕಾದು ಕಾಪಾಡಿ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಇವರು ತಮ್ಮ ಜೀವನದಲ್ಲಿ ನಿನ್ನನ್ನು ಆತುಕೊಂಡು ನಿನ್ನ ಸನ್ನಿಧಾನದಲ್ಲಿ ಜೀವಿಸುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಈ ಎಲ್ಲ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ಸಹೋದರ ಸಹೋದರಿಯರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಂಜಾನೆ ವೇಳೆಯ ಶುಭಾಶಯಗಳು. ವಾರದ ಮೊದಲ ದಿನದಲ್ಲಿ ನಾವು ತಂದೆಯ ದೇವರನ್ನು ಆರಾಧಿಸಲು ಕೂಡಿ ಬಂದಿದ್ದೇವೆ. ಕೂಡಿ ಬಂದ ಸಂದರ್ಭದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥದ್ದು ಒಂದು. ಎರಡನೇದು, ನಾವು ದೇವರ ಆರಾಧನೆಯಲ್ಲಿ ದೇವರೊಂದಿಗೆ ಸೇರುವಂಥದ್ದು ಮತ್ತು ದೇವರನ್ನು ಅರಿತುಕೊಳ್ಳುವಂಥದ್ದು. ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಅದೇ ರೀತಿಯಾಗಿ ನಾವು ಯೇಸು ಕ್ರಿಸ್ತನನ್ನು ಅರಿತುಕೊಂಡು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತೇವೆ, ಕಾಣಿಕೆಗಳನ್ನು ಸಲ್ಲಿಸುತ್ತೇವೆ, 5 ಭಾಗಗಳನ್ನು ನಾವು ನಡೆಸ್ತೇವೆ. ನಾವು ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ನಾವು ನಮ್ಮನ್ನು ಕುರಿತು ಪರಿಶೋಧಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯುವಂತರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ಬಹಳಷ್ಟು ಜನ ಕ್ರೈಸ್ತ ಮಾರ್ಗ ಅಂತ ಹೇಳಿದ್ರೆ ಬಹಳಷ್ಟು ಜನಗಳಿಗೆ ಒಂದು ಅಭಿಪ್ರಾಯ ಉಂಟು. ಕ್ರೈಸ್ತರಾದರೆ ನಮಗೆ ಪಾಪ ವಿಮೋಚನೆ ಸರಿ, ಕ್ರೈಸ್ತರಾದರೆ ನಮಗೆ ನಿತ್ಯ ಜೀವ ಸರಿ, ಕ್ರೈಸ್ತರಾದರೆ ನಮಗೆ ಅಪರಾಧಗಳಿಂದ ಬಿಡುಗಡೆ ಸರಿ. ಆದ್ರೆ ಅದೇ ರೀತಿಯಾಗಿ ಮುಖ್ಯವಾಗಿ ದೇವರು ಏಕೆ ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿದನು, ಯಾಕೆ ದೇವರು ಕ್ರಿಸ್ತನ ಮುಖಾಂತರ ಈ ಕಾರ್ಯಗಳನ್ನು ನಡೆಸಿದನು, ಅಥವಾ ಈ ಕ್ರೈಸ್ತ ಮಾರ್ಗ ಅಥವಾ ಕ್ರೈಸ್ತನ ಈ ಒಂದು ಉಪದೇಶಗಳು ನಮಗೆ ಯಾವ ಬದಲಾವಣೆಯನ್ನ ಕೊಡ್ತದೆ ಅಲ್ವಾ? ಈಗ ಒಂದು ಇಂಜಿನಿಯರಿಂಗ್ ಓದ್ತೀರಾ, ಇಂಜಿನಿಯರಿಂಗ್ ಹೋದ್ಮೇಲೆ ನೀವು ಹೈಸ್ಕೂಲ್ ಇರ್ಬೇಕಾದ್ರೆ ಏನಾಗಿರ್ತೀರಾ? ಸ್ಟೂಡೆಂಟ್ ಆಗಿರ್ತೀರಾ. ಒಂದು ಇಂಜಿನಿಯರಿಂಗ್ ಆದ್ಮೇಲೆ ಏನಾಗ್ತೀರಾ? ಮೇ ಬಿ ನೀವು ಒಂದು ಸಿವಿಲ್ ಇಂಜಿನಿಯರ್ ಅಂತ ಒಂದು ಪಟ್ಟ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಏನೋ ಒಂದು ಓದಿ ಒಂದು ಕೆಲಸಗಳನ್ನ, ಇನ್ನು ಬೇರೆ ಏನೋ ನಾವು ಕೈ ಕೆಲಸ ಕಲ್ತ್ಕೊಂಡ್ಮೇಲೆ ಆ ಟ್ಯಾಗ್ ಆಗುತ್ತೆ ನಮ್ಮ ಜೊತೆ, ಒಂದು ಪ್ರೊಫೆಸರು, ಲೆಕ್ಚರರು. ಈ ಕ್ರೈಸ್ತ ಧರ್ಮದಲ್ಲಿ ನಮಗೆ ಒಂದು ಸಿಗುವಂತ ಇದೇನೆಂದ್ರೆ, ನಾವು ಕ್ರಿಸ್ತನನ್ನು ಹಿಂಬಾಲಿಸುವವರು ಏನ್ ಹೇಳ್ತಾರೆ? ಕ್ರಿಸ್ತನ ಹಿಂಬಾಲಿಸೋರು ಏನ್ ಹೇಳ್ತಾರೆ? ಕ್ರೈಸ್ತರು ಅಂತ ಹೇಳ್ತೇವೆ. ನಾವು ಅಷ್ಟು ತಿಳ್ಕೊಂಡಿದೀವಿ, ನಾವು ಫಾಲೋ ಮಾಡ್ತಾ ಇದೀವಿ ಕ್ರೈಸ್ತನನ್ನ, ಅದರಿಂದ ನಮ್ಮನ್ನ ಹೇಳ್ತಾರೆ. ಬಟ್ ಇವತ್ತಿನ ದಿನ ನೀವು ನೋಡುವಂತ ಒಂದು ವಿಚಾರ ಬಹಳ ಆಳವಾದಂತ ಒಂದು ವಿಚಾರ. ಯಾಕೆಂದ್ರೆ ಪ್ರತಿಯೊಬ್ಬ ಕ್ರೈಸ್ತ ಸಹೋದರ ಸಹೋದರಿಯರು ನೀವು ಇದೆ, ರಿಯಾಲಿಟಿ ಅನ್ನೋದು ಇದೆ. ಇದು ನೀವು ತಿಳ್ಕೊಂಡ್ಬಿಟ್ರೆ ಸಾಕು, ನೀವು ದೇವರಲ್ಲಿ ಅನ್ಯೋನ್ಯವಾಗಿ ಬದುಕೋದಕ್ಕೆ ಬಹಳ ಸುಲಭ. ನಾವು ಮೊದಲನಾಗಿ ನೋಡ್ತೇವೆ, ಆದಾಮನು ಯಾಕೆ ದೇವರ ಸ್ವರೂಪವನ್ನು ಕಳೆದುಕೊಂಡನು? ಆದಾಮನು ಯಾರು? ಇವತ್ತಿನ ಅಂಶ, ಯಾಕೆ ಆದಾಮನು ದೇವರ ಸ್ವರೂಪವನ್ನ ಕಳೆದುಕೊಂಡನು, ಅದ್ರ ಮೇಲೆ ನಾವು ಮಾತಾಡಕ್ ಹೋಗ್ತೀವಿ. ಮೊದಲು ನಾವು ನೋಡ್ಬೇಕಾದ ವಿಚಾರ, ದೇವರು ಯಾವ ಸ್ವರೂಪದಲ್ಲಿದ್ದಾನೆ ಅಲ್ವಾ? ಎಲ್ಲರಿಗೂ ಗೊತ್ತದು. ಆದ್ರೆ ಅದಕ್ಕೆ ಪೂರಕವಾದ ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸುವಂತ ಸಂದರ್ಭದಲ್ಲಿ ಹೋಶೇಯ 11ನೇ ಅಧ್ಯಾಯ 9ನೇ ವಾಕ್ಯ. ಹೋಶೇಯ 9:11. ಎಫ್ರಾಯೀಮ್ಯರ ಮಹಿಮೆಯು ಪಕ್ಷಿಯಂತೆ ಹಾರಿ ಹೋಗುವುದು, ಯಾರೂ ಹೆರದು ಗರ್ಭಿಣಿಯಾಗಿರದು, ಗರ್ಭ ಧರಿಸರು. ಹೋಶೇಯ 11:9. ನನ್ನ ಉಗ್ರ ಕೋಪವನ್ನು ತೀರಿಸನು, ಎಫ್ರಾಯಿಮನ್ನು ನಾಶ ಮಾಡಿ ತಿರುಗಿಕೊಳ್ಳನು. ಇಲ್ಲಿ ಹೇಳ್ತಾರೆ ಬಹಳ ಮುಖ್ಯವಾಗಿ, ನಾನು ಮನುಷ್ಯನಲ್ಲ ದೇವರೇ. ಏನ್ ಹೇಳ್ತಿದ್ದಾನೆ? ಫಸ್ಟ್ ಆಫ್ ಆಲ್ ದೇವರು ಹೇಳುವಂತ ಮಾತು, ನಾನು ಏನಲ್ಲ, ಮನುಷ್ಯನಲ್ಲ, ನಾನು ಏನಾಗಿದ್ದೇನೆ? ದೇವರಾಗಿದ್ದೇನೆ. ದೇವರು ಅನ್ನುವಂತ ಒಂದು ಪದ ನೋಡಿ, ಇವತ್ತು ಈ ಸಬ್ಜೆಕ್ಟ್ ಮುಗಿಯಷ್ಟರಲ್ಲಿ ನೀವು ಯಾರು ಅಂತ ಗೊತ್ತಾಗ್ಬಿಡ್ತದೆ. ಅಂದ್ರೆ ನೀವು ಎಷ್ಟು ಗ್ರೇಟ್ ಅಂತ ಗೊತ್ತಾಗುತ್ತೆ. ನಾನು ಏನಲ್ಲ, ನಾನು ಮನುಷ್ಯನಲ್ಲ, ನಾನೇನಾಗಿದ್ದೇನೆ? ದೇವರಾಗಿದ್ದೇನೆ. ಎರಡನೇದು, ದೇವರ ಆತ್ಮಸ್ವರೂಪನು ಸರಿ ಅಲ್ವಾ? ಯೋಹಾನನಿಗೆ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ರಲ್ಲಿ ಏನ್ ಹೇಳ್ತೇವೆ? ದೇವರು ಆತ್ಮಸ್ವರೂಪನು, ಆತನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ದೇವರು ಆತ್ಮಸ್ವರೂಪನು. ಇಲ್ಲಿ ನೋಡ್ತೇವೆ, ದೇವರು ಏನಲ್ಲ, ಮನುಷ್ಯನಲ್ಲ. ನಾನು ಮನುಷ್ಯನಲ್ಲ. ದೇವರು ಡಿಕ್ಲೇರ್ ಮಾಡ್ತಾನೆ, ನಾನು ಮನುಷ್ಯನಲ್ಲ, ನಾನು ದೇವರು.
ಅಲ್ವಾ? 1 ತಿಮೋಥಿ 6ನೇ ಅಧ್ಯಾಯ 16ನೇ ವಾಕ್ಯ ಏನ್ ಹೇಳ್ತಾ ನೋಡಿ. ಈಗ ನಾವು ದೇವರ ಬಗ್ಗೆ ನೋಡ್ತಾ ಇದ್ದೀವಿ. ದೇವರು ಯಾರು? 1 ತಿಮೋಥಿ 6ನೇ ಅಧ್ಯಾಯ 16ನೇ ವಾಕ್ಯ. ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ಫಸ್ಟ್ ಏನ್ಬಿದೆ? ತಾನೊಬ್ಬನೇ ಅಮರತ್ವವುಳ್ಳವನು. ದೇವರಿಗೆ ಏನುಂಟು? ಅಮರತ್ವ. ಅಮರತ್ವ ಅಂದ್ರೆ ಏನು? ಸಾವಿಲ್ಲದವರು ಅಲ್ವಾ? ಅಮರತ್ವ ಅಂದ್ರೆ ಸಾವಿಲ್ಲ, ಅವ್ರ ಕೊನೆ ಇಲ್ಲ. ನೆಕ್ಸ್ಟ್ ಏನ್ ಹೇಳ್ತಾನೆ ಬ್ರದರ್? ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ. ಸಿ, ದೇವರ ಕ್ವಾಲಿಫಿಕೇಶನ್ ನೋಡಿ. ಫಸ್ಟ್ ಏನು? ಅಮರತ್ವ ಉಳ್ಳವನು ಅಲ್ವಾ? ಎರಡನೇದು ಬೆಳಕಿನ ವಾಸ ಮಾಡು. ಮೂರನೇದು ಓದಿ ಬ್ರದರ್. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ. ಮನುಷ್ಯರಲ್ಲಿ ಯಾರು ನೋಡಕ್ಕಾಗಲ್ಲ? ದೇವ್ರು ನೋಡಕ್ಕಾಗಲ್ಲ. ನೆಕ್ಸ್ಟ್ ಬ್ರದರ್. ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಸರಿ, ಈಗ ದೇವರು ಫಸ್ಟ್. ದೇವರು ಯಾರು? ಮನುಷ್ಯನಲ್ಲ. ದೇವರು ಯಾರು? ಬೆಳಕಿನಲ್ಲಿದ್ದವನು. ದೇವರು ಯಾರು? ಅಮರತ್ವ ಉಳ್ಳವನು. ದೇವರು ಯಾರು? ಮನುಷ್ಯರಲ್ಲಿ ಯಾರು ಏನ್ ಮಾಡೋನು? ಕಾಣೋದಿಲ್ಲ ಅಲ್ವಾ? ಇದು 4 ಕ್ವಾಲಿಟೀಸ್. ಇದೀಗ ದೇವರು ಯಾರು? ಈಗ ನಾವೇನ್ ನೋಡ್ತೀವಿ ಅಂದ್ರೆ, ದೇವರಿಗೆ ಏನೇನ್ ಕ್ವಾಲಿಟಿ ಇದೆ? ದೇವರು ಮನುಷ್ಯನಲ್ಲ, ದೇವರು ಬೆಳಕಿನಲ್ಲಿದ್ದಾನೆ, ದೇವರಿಗೆ ಏನಿಲ್ಲ? ಸಾವಿಲ್ಲ. ಈಗ ಈ ಸ್ವರೂಪದಲ್ಲಿ ಯಾರನ್ನ ಉಂಟು ಮಾಡ್ತಾರೆ? ಈಗ ಈ ಮನುಷ್ಯನನ್ನ ಯಾರ ಸಾರೂಪ್ಯದಲ್ಲಿ ಉಂಟು ಮಾಡಿದ್ರು? ಈ ಸಾರೂಪ್ಯದಲ್ಲಿ ಉಂಟು ಮಾಡಿದ್ರು. ಯಾರ ಸಾರೂಪ್ಯದಲ್ಲಿ? ದೇವರ ಸ್ವಾರೂಪ್ಯದಲ್ಲಿ. ನೋಡಿ, ಇಷ್ಟು ಸ್ವಾರೂಪ್ಯ. ದೇವರಿಗೆ ಸಾವಿಲ್ಲ, ದೇವರು ಬೆಳಕಿನಲ್ಲಿದ್ದಾನೆ, ದೇವರು ಮನುಷ್ಯನಲ್ಲ. ಈ ಒಂದು ಇಮೇಜ್ ಸಾರೂಪ್ಯದಲ್ಲಿ ಯಾರು ಉಂಟು ಮಾಡಿದ್ರು? ಮನುಷ್ಯನನ್ನ ಉಂಟು ಮಾಡಿದ್ರು ಅಲ್ವಾ? ಆದಿಕಾಂಡ 9ನೇ ಅಧ್ಯಾಯ 6ನೇ ವಾಕ್ಯ ಏನ್ ಹೇಳ್ತಾ ನೋಡಿ. ಆದಿಕಾಂಡ 9:6. ನರಹತ್ಯವು ಸಹೋದರ ಹತ್ಯವಲ್ಲವೇ? ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದಾನೆ. ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೆ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿ. ದೇವರು ಹೇಗೆ ಉಂಟು ಮಾಡಿದ್ದಾನೆ? ತನ್ನ ಸ್ವರೂಪದಲ್ಲಿ. ತನ್ನ ಸ್ವರೂಪದಲ್ಲಿಯೇ ಮನುಷ್ಯರನ್ನ ಏನ್ ಮಾಡಿದ್ದಾನೆ? ಉಂಟು ಮಾಡಿದ್ದಾನೆ ಅಲ್ವಾ? ಅದನ್ನೇ ಆದಿಕಾಂಡ 1ನೇ ಅಧ್ಯಾಯ 26-27 ಅದನ್ನೇ ಹೇಳುತ್ತೆ. ನಾವು ಬಿಗಿನಿಂಗ್ ಅಲ್ಲೇ ಓದ್ತೀವಿ ಅದು. ಆದಿಕಾಂಡ 1ನೇ ಅಧ್ಯಾಯ 26-27 ಅದನ್ನೇ ಹೇಳುತ್ತೆ ಅಲ್ವಾ? ಹೀಗೆ ದೇವರು ಮನುಷ್ಯನನ್ನು 27ನೇ ವಾಕ್ಯದಲ್ಲಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಉಂಟು ಮಾಡಿದನು. ಯಾರ ಸ್ವರೂಪದಲ್ಲಿ? ಆದಾಮನನ್ನು ಉಂಟು ಮಾಡಿದ್ದು ಬೆಳಕಿನಲ್ಲಿರುವಂತೆ, ಆದಾಮನನ್ನು ಉಂಟು ಮಾಡಿದ್ದು ಅಮರತ್ವವುಳ್ಳವನಾಗಿರುವಂತೆ, ಆದಾಮನ ಉಂಟು ಮಾಡಿದ್ದು ತನ್ನ ಸ್ವರೂಪದಲ್ಲಿ. ಸಂದ ದೇವರು ಯಾವ ರೀತಿ ಇಮೇಜ್ ಅಲ್ಲಿ ಇದ್ದಾರೋ ಅದೇ ಸ್ವರೂಪದಲ್ಲಿ ಒಂದು ಸಾವಿಲ್ಲದ, ಒಂದು ಪಾಪವಿಲ್ಲದ, ಪರಿಶುದ್ಧನಾಗಿ ಯಾರನ್ನ ಸೃಷ್ಟಿ ಮಾಡಿದ್ರು? ಮನುಷ್ಯನನ್ನ ಸೃಷ್ಟಿ. ಆದಾಮನ ಬಿಟ್ಬಿಡಿ, ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು. ಇದು ದೇವರ ಒಂದು ಕ್ರಿಯೆ, ಮನುಷ್ಯನ ಉಂಟು ಮಾಡಿದ್ದು. ಯಾಕೋಬ ಅದನ್ನ ಹೇಳ್ತಾನೆ. ಯಾಕೋಬ 3ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿ. ಯಾಕೋಬ 3:9. ಈ ದೇವರು ತನ್ನ ಸ್ವರೂಪದಲ್ಲಿ ಯಾವ ರೀತಿ ಉಂಟು ಮಾಡಿದ್ದಾನೆ ಅಂತ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ. ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ. ಯಾರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ? ದೇವರ ಹೋಲಿಕೆಗೆ. ನೀವೆಲ್ಲ ಯಾರ ಹೋಲಿಕೆಯಲ್ಲಿದ್ದೀರಾ? ಆರಾಧನೆ ಮುಗಿದ್ಮೇಲೆ 1, 2, 3, 7 ಎಷ್ಟು ಜನ ಯೂತ್ ಇದ್ರೆ ಅಷ್ಟು ಜನಕ್ಕೆ ಈ ಸಬ್ಜೆಕ್ಟ್ ಅಲ್ಲಿ ಪ್ರಶ್ನೆಗಳುಂಟು. ಮಧ್ಯ ಯಾವ ವಾಕ್ಯ ಕೊಟ್ಟೆ, ಎಲ್ಲಿ ಕೊಟ್ಟೆ ಅಂತ. ಬಿ ಕೇರ್ಫುಲ್. ಆರಾಧನೆ ಆದ್ಮೇಲೆ ಯೂತ್ಸ್ ಗಳಿಗೆ ಏನಿದೆ, ಈಗ ನಾನು ಏನ್ ಹೇಳ್ತಿದ್ದೀನೋ ಅದ್ರಲ್ಲಿ ಏನಿದೆ? ಕ್ವಶನ್ಸ್. ಸಂಡೇ ಕ್ಲಾಸ್ ಮಕ್ಳಿಗೆ கரீரோட சண்டே கிளாஸ் பசங்களுக்கு என்ன இருக்கு? இப்ப ನಾವು ಏನು சொல்றோமோ அந்த ಕ್ವಶನ್ ಇருக்கு. ವೆರಿ ಗುಡ್. ಈಗ ಯಾರ ಹೋಲಿಕೆ? ನೀವೆಲ್ಲ ಯಾರ ಹೋಲಿಕೆ? ಇಲ್ಲಿ ಲೋಕದ ರೀತಿಯಲ್ಲಿ ನಮ್ಮ ಅಪ್ಪನ ತರ, ನಮ್ಮ ತಾತನ ತರ, ನಮ್ಮ ಇವ್ರ ತರ, ಅವ್ರ ತರ ಅಂತೆಲ್ಲ ಹೇಳ್ಕೋಬಹುದು ಅಲ್ವಾ? ಈಗ ನಮ್ಮನ್ನ ನೋಡಿದ್ರು ಕೆಲವರು ನಿಮ್ ತಂದೆ ತರ ಇದ್ದೀರಾ ಅಂತಾರೆ, ನಿಮ್ ತಾಯಿ ತರ ಇದ್ದೀರಾ ಅಂತ ಹೇಳ್ತಾರೆ. ನಿಮ್ಮನ್ನ ಒಬ್ಬೊಬ್ರು ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ? ಬಟ್ ರಿಯಾಲಿಟಿ ನೀವು ಯಾರ ಹೋಲಿಕೆಯಲ್ಲಿದ್ದೀರಾ? ದೇವರ ಹೋಲಿಕೆಯಲ್ಲಿದ್ದೀರಾ. ಮನುಷ್ಯನು ದೇವರ ಹೋಲಿಕೆಗೆ ಸರಿ ಮಾಡಲ್ಪಟ್ಟವನು ಅಲ್ವಾ? ಇನ್ನೂ ಒಂದು ಹೇಳ್ತಾನೆ. 1 ಕೊರಿಂಥ 11ನೇ ಅಧ್ಯಾಯ 7ನೇ ವಾಕ್ಯ ಏನ್ ಹೇಳ್ತಾರೆ ನೋಡಿ. 1 ಕೊರಿಂಥ 11:7. ಪುರುಷನು ದೇವರ ಪ್ರತಿ ಸ್ವರೂಪವು, ಪುರುಷನು ದೇವರ ಹಂಗಿದೆ ಬದ ನಿಮ್ ಬೈಬಲ್ ಅಲ್ಲಿ ಸ್ವರೂಪ ಅಂತಿದೆ, ರೂಪನ? ದೇವರು ಏನ್ ಹೇಳ್ತಾರೆ? ದೇವರ ಪ್ರತಿರೂಪ. ಪುರುಷನು ಏನಾಗಿದ್ದಾನೆ? ದೇವರ ಪ್ರತಿರೂಪ ಅಲ್ಲ, ಆಗಿದ್ದಾನೆ. ಸ್ತ್ರೀ ಅಲ್ಲ. ಫಸ್ಟ್ ಉಂಟು ಮಾಡಿದ್ಯಾರು? ಹ್ಯೂಮನ್ ಅಷ್ಟೇ ಇದು.
ಏನ್ ನೋಡ್ತಾ ಇದೀವಿ? ಆದಾಮ ಅಷ್ಟೇ. ಅವಳು ಆತರ ಉಂಟು ಮಾಡಿಲ್ಲ. ಅವಳು ಎಲ್ಲಿಂದ ಉಂಟು ಮಾಡಿದ್ಲು? ಅದು ಬೇರೆ, ಅದು ಸಬ್ಜೆಕ್ಟ್ ಬೇರೆ. ಬಟ್ ಪುರುಷನು ನಾವು ನೋಡ್ತಾ ಇರೋದು, ಅಥವಾ ಆದಾಮನು ಅಥವಾ ಪುರುಷನು ಯಾರ ಪ್ರತಿರೂಪವಾಗಿದ್ದಾನೆ? ಸೇಮ್ ದೇವರೆಂದು ಹಂಗೆ ಯಾರು ಉಂಟು ಮಾಡಿದ್ದು ಅಲ್ವಾ? ಈ ಪರಿಶುದ್ಧ ಸ್ವರೂಪದಲ್ಲಿ ಉಂಟು ಮಾಡಿದಂತ ಆದಾಮನ ಏನ್ ಮಾಡ್ತಾನೆ? ದೇವರ ಮಾತನ್ನ ಬಿಡ್ತಾನೆ. ಸೊ ಈಗ ನೋಡಿ, ದೇವರು ಏನು? ಅಮರತ್ವ ಉಳ್ಳವನು. ದೇವರು ಏನು? ಬೆಳಕಿನಲ್ಲಿ ವಾಸ ಮಾಡುವನು. ದೇವರೇನು? ಪರಿಶುದ್ಧನು. ಅದೇ ಸ್ವರೂಪದಲ್ಲಿ ಯಾರು ಉಂಟು ಮಾಡಿದ್ದು? ಈಗ ನಮ್ ಸಿಯಾನ ಇದ್ದಾಳೆ, ಸೇಮ್ ಟು ಸೇಮ್ ಗಾಡೆ. ಯಾರು? ಸಿಯಾನ. ಸ್ವಲ್ಪ ಪ್ರತುನ್ ಲೆಕ್ಕ ತಗೋಬಹುದು. ಇವರಿಬ್ಬರು ಏನಾಗಿದ್ದಾರೆ? ದೇವರ ಸಾರೂಪ್ಯ. ಯಾಕಂದ್ರೆ ಆ ಮಕ್ಕಳಿಗೆ ಏನು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ದೇ ಆರ್ ಪ್ಯೂರ್. ಮನುಷ್ಯ ಹಿಂಗೆ ಉಂಟು ಮಾಡಿದ್ದು. ಅದಕ್ಕೆ ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ? ಮಕ್ಕಳನ್ನು ನನ್ನ ಬಳಿಗೆ ಬರಗೊಡಿರಿ, ಪರಲೋಕ ರಾಜ್ಯ ಯಾರ್ದು? ಮಕ್ಕಳಿಗೆ. ಅದು ಮಕ್ಕಳೇ. ಸೊ ಆ ರೇಂಜ್ ಅಲ್ಲಿ ದೇವ್ರು ಏನ್ ಮಾಡಿದ್ರು? ಸೃಷ್ಟಿ ಮಾಡಿದ್ರು. ಆ ಮಗು ಏನು ಗೊತ್ತಿಲ್ಲ, ಏನು ಪರಿಶುದ್ಧವಾಗಿದೆ. ಈಗ ಆ ಮಗು ಪರಿಶುದ್ಧ, ಇವಳು ಪರಿಶುದ್ಧ. ಚಿಕ್ಕ ಮಕ್ಕಳಲ್ಲಿ ಏನಾಗಿದ್ದಾರೆ? ಪರಿಶುದ್ಧರಾಗಿದ್ದಾರೆ. ಆದ್ರೆ ಆದಾಮ ಏನ್ ಮಾಡ್ತಾನೆ? ಪಾಪವನ್ನ ಮಾಡ್ತಾನೆ. ಎಲ್ಲಿ? ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17 ಬರ್ಕೊಳ್ಳಿ, ಓದೋದ್ ಬೇಡ. 15ರಿಂದ 17 ದೇವರು ಏನ್ ಹೇಳ್ತಾರೆ? ಈ ತೋಟದಲ್ಲಿರುವ ಎಲ್ಲ ಹಣ್ಣನ್ನು ಏನ್ ಮಾಡಿ? ತಿನ್ನಬಹುದು. ಯಾವ್ದನ್ನ ತಿನ್ನಬಾರ್ದು? ಪಾಪದ ಅರಿವನ್ನು ಉಂಟು ಮಾಡುವಂತ ಈ ಮರದ ಹಣ್ಣನ್ನು ಮಾತ್ರ. ಇದು ದೇವರ ಒಂದು ಆಜ್ಞೆ, ಒಂದೇ ಆಜ್ಞೆ. ನೋಡಿ, ಮನುಷ್ಯನಿಗೆ ಆರಂಭ ಕಾಲದಲ್ಲಿ ಕೊಟ್ಟಿದ್ದೆಷ್ಟು? ಒಂದು ಆಜ್ಞೆ. ಫಾಲೋ ಮಾಡಿದ್ರ? ಮಾಡಲಿಲ್ಲ. ನಂತರ ಎಷ್ಟು ಆಜ್ಞೆ ಕೊಡಲ್ಪಡ್ತು? ದಶಾಜ್ಞೆ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಇಂಟರ್ನಲ್ ಹೋದ್ರೆ 613 ಕಟ್ಟಳೆಗಳು. ಯಾರ ಕೈಲಿ? ಮೋಶೆ ಮುಖಾಂತರ. ಅದನ್ನ ಫಾಲೋ ಮಾಡಿದ್ರ? ಮಾಡಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಕಟ್ಟಳೆ? ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ? 2 ಕಟ್ಟಳೆ ಕೊಡ್ತಾನೆ. ನಿನ್ನ ದೇವರಾದ ತಂದೆಯ ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಏನ್ ಮಾಡ್ಬೇಕು? ಆರಾಧಿಸಬೇಕು. ನಿನ್ನನ್ನು ನಿನ್ನಂತೆ ನಿನ್ನ ನೆರೆಯವನನ್ನು. ಎಷ್ಟು ಜನ ಮಾಡ್ತಾ ಇದೀವಿ? ಇರ್ಲಿ, ಅದು ಒಂದ್ ಕಡೆ ಇರ್ಲಿ. ಆದ್ರೆ ದೇವರು ಅವನು ಕೊಟ್ಟಂತ ಆಜ್ಞೆ, ಒಂದು ಆಜ್ಞೆ ಏನ್ ಮಾಡ್ದ? ಅವನು ಮೀರಿ ಹೋದ ಅಲ್ವಾ? ಆದಿಕಾಂಡ 3ನೇ ಅಧ್ಯಾಯ 1ರಿಂದ 8. ಯಾರು ಅವನ್ನ ಬರ್ಕೊಳ್ಳಿ. ಆದಿಕಾಂಡ 1ನೇ 3ನೇ ಅಧ್ಯಾಯ 1ರಿಂದ 8 ನಾವು ನೋಡ್ತೇವೆ. ಸೈತಾನನು ಸರ್ಪವು ಮುಂದೆ ಯಾರನ್ನ ವಂಚಿಸ್ತು? ಅವಳನ್ನ ವಂಚಿಸ್ತು. ಅವಳು ಯಾರನ್ನ ಬಲೆಗೆ ಬೀಳಿಸಿದ್ಲು? ಆದಾಮನನ್ನ ಬಲೆಗೆ ಬೀಳಿಸಿದ್ಲು. ಅಲ್ಲೇನಾಯ್ತು? ಅವರ ಸ್ವರೂಪವು ಏನಾಯ್ತು? ಹೋಯ್ತಾ? ಎಲ್ಲೋಯ್ತು ಸ್ವರೂಪ? 3ನೇ ಅಧ್ಯಾಯ 8ರಿಂದ 11 ದಯವಿಟ್ಟು ಓದಿ. ಆದಿಕಾಂಡ 3 8ರಿಂದ 11. ತರುವಾಯ ಯೆಹೋವ ದೇವರು ಸಂಜೆ ತಂಗಾಳಿ ತೋಟದಲ್ಲಿಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷ ಸಬ್ಬಳವನ್ನು ಕೇಳಿ ಕಾಣಿಸಬಾರದು ತೋಟಗಳ ಮರಗಳ ಹಿಂದೆ ಅಡಗಿಕೊಂಡರು ಅಲ್ವಾ? ಯೆಹೋವ ದೇವರು ಮನುಷ್ಯನಿಗೆ ಎಲ್ಲಿರ್ತೀನಿ ಕೂಗಳು. ಅವ್ರು ಹೇಳ್ತಾರೆ, ನಾವು ಬೆತ್ತಲಾಗಿದ್ದೇವೆ. ಏನಾಯ್ತು? ಅದಕ್ಕೆ ಮುಂಚೆ ಅವ್ರಿಗೆ ಏನು ಜ್ಞಾನ ಇರಲಿಲ್ಲ. ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ, ನಾವು ಬೆತ್ತಲಾಗಿದ್ದೇವೆ, ನಾವು ಕತ್ತಲೆಯಲ್ಲಿದ್ದೇವೆ ಅಂತೆಲ್ಲ ಆಯ್ತು. ಈಗ ದೇವ್ರು ಬಂದಾಗ ಅವ್ರು ಮಾಡ್ತಾರೆ. ಅಲ್ಲಿ ಯಾವ ಸ್ವರೂಪ ಹೊಟ್ಟೈತೆ ಅವ್ರಿಗೆ? ದೇವರ ಸ್ವರೂಪ ಹೊಟ್ಟೈತು. ಆ ಸ್ವರೂಪಕ್ಕೆ ದೇವರನ್ನ ಬಟ್ಟೆ ಹಾಕಿ ಈಚೆ ಕಳಿಸ್ತಾರೆ ಅಲ್ವಾ? ಯಾವ ಬಟ್ಟೆ ಹಾಕಿದ್ರು? ಏದೇನ್ ತೋಟದಿಂದ ಹೋಗಿಸ್ಬೇಕು. ಸಂಡೇ ಕ್ಲಾಸ್ ಮಕ್ಕಳು ಮಾತ್ರ ಹೇಳಿ. ಏದೇನ್ ತೋಟದಿಂದ ದೇವರು ಹೊರಡಿಸ್ಬೇಕಾರೆ ಆದಾಮ ಇವಳಿಗೆ ಯಾವ ತರ ಬಟ್ಟೆ ಹಾಕಿದ್ರು? ಸಂಡೇ ಕ್ಲಾಸ್ ಮಕ್ಳು ಹೇಳಿದ್ರೆ ಸಂಡೇ ಕ್ಲಾಸ್ ಟೀಚರ್ ಹೇಳ್ಬಾರ್ದು ಆನ್ಸರು. ಸಂಡೇ ಕ್ಲಾಸ್ ಮಕ್ಳು ಮಾತ್ರ ಏನ್ ಮಾಡ್ಬೇಕು? ಆನ್ಸರ್. ಮಕ್ಕಳನ್ನ ಕಾಪಾಡಬಾರ್ದು. ಏನು? ಯಾವ್ದ್ರಲ್ಲಿ? ಚರ್ಮದ ಬಟ್ಟೆಗಳನ್ನ ಹೊಲಿಸಿ ಏನ್ ಮಾಡಿದ್ರು? ಕಲಿಸೋದು. ಫಸ್ಟ್ ಕ್ಲಾತ್ ಯಾವುದು? ಚರ್ಮ. ಮೈಂಡ್ ಅಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ಮನುಷ್ಯನಿಗೆ ಫಸ್ಟ್ ಬಟ್ಟೆ ಯಾವುದು? ಚರ್ಮ. ಇವತ್ತು ಕಾಟನು, ಸಿಲ್ಕು, ರೇಷ್ಮೆ, ಕಾಂಜಿಪುರ ರೇಷ್ಮೆ ಸಿಕ್ಕಾಬಟ್ಟೆ ಇದೆ. ಫಸ್ಟ್ ಯಾವುದು? ಚರ್ಮದ ಹೊದಿಕೆ. ಅದಕ್ ಮುಂಚೆ ಅವ್ರೇನ್ ಮುಚ್ಕೊಂಡಿದ್ರು? ಎಲೆಗಳನ್ನ ಮುಚ್ಕೊಂಡಿದ್ರು. ಏನಕ್ಕೆ? ಅವ್ರಿಗೆ ಬೆತ್ತಲಾಗ್ಬಿಟ್ರು. ಅಂದ್ರೆ ತಮಗಿದ್ದ ಸ್ವರೂಪ ಏನಾಯ್ತು? ಹೊಟ್ಟೋಯ್ತು. ದೇವರಲ್ಲಿದ್ದಂತ ಸ್ವರೂಪ, ದೇವರಲ್ಲಿದ್ದಂತ ಜ್ಞಾನ ಎಲ್ಲವೂ ಹೋಗಿ ಏನಾಯ್ತು? ಸ್ವರೂಪನು ಹೊಟ್ಟೋಯ್ತು. ಅದಕ್ಕೆ ಯೆಶಾಯ 43ನೇ ಅಧ್ಯಾಯ 27 ಹೇಳ್ತಾನೆ ನೋಡಿ. ಯೆಶಾಯ 43:27. ನಿನ್ನ ಮೂಲ ಪಿತೃ ಪಾಪಿಷ್ಠನು, ನಿನ್ನ ಮಧ್ಯಸ್ಥರು ನನಗೆ ದ್ರೋಹ ಮಾಡಿದರು. ನಿನ್ನ ಮೂಲ ಪಿತೃ ಯಾರು? ಮೂಲ ಪಿತೃ? ಆದಾಮನು. ಮೂಲ ಪಿತೃ ಏನಾಗಿದ್ದ? ಅಲ್ಲಿ ಪಾಪಿಷ್ಠನಾಗಿದ್ದಾನೆ. ಪಾಪಿಷ್ಠನಾಗಿದ್ದನು ಅಲ್ವಾ?
ಅದೇನು ಅವರೊಬ್ಬತ್ತನೇ ಪಾಪ ಮಾಡಿದ್ದು, ನಮಗೇನು ಅದರಲ್ಲಿ ಅಂತ ಕೇಳ್ಬೋದು. ಅಪೋಸ್ತಲ ಕೃತ್ಯ 17ನೇ ಅಧ್ಯಾಯ 26 ಏನ್ ಹೇಳುತ್ತೆ ನೋಡಿ. ಅಪೋಸ್ತಲ ಕೃತ್ಯ 17ನೇ ಅಧ್ಯಾಯ 27. ಒಂದು ವೇಳೆ ಅವರು ತಡವಾಗಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದರು. ಆತನು ನಮ್ಮಲ್ಲಿ ಒಬ್ಬರಿಗೂ ದೂರವಾದವನಲ್ಲ. 26 ಬದಲ್ 26. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು 26ನೇ ವಾಕ್ಯ. ಆತನು ಒಬ್ಬನಿಂದಲೇ ಎಲ್ಲಾ ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಸೃಷ್ಟಿಸಿ. ಯಾರಿಂದ? ಆದಾಮ. ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇಲೆ ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ನಿವಾಸ ಮಾಡಿ. ಯಾರಿಂದ ಉಂಟು ಮಾಡಿದ್ರು ದೇವರು? ಆದಾಮನಿಂದ ಸಕಲ ಜನಾಂಗಗಳನ್ನು ಏನ್ ಮಾಡಿದ್ರು? ಉಂಟು ಮಾಡಿದರು. ಈಗ ಆದ ಲೋಕದ ಮನುಷ್ಯರು ಆದಾಮನ ಮಕ್ಕಳು ಯಾವ ಸ್ವರೂಪದಲ್ಲಿದ್ದಾರೆ? ಈ ಲೋಕ ಯಾರ ಸ್ವರೂಪದಲ್ಲಿದೆ ಈಗ? ಬೇಡ, ಸೈತಾನ್ ಬೇಡ ಬಿಡಿ. ಯಾರ ಸ್ವರೂಪ ಈಗ ಪಾಪ ಮಾಡಿದಾರು? ಸೈತಾನ್ನ ಬಿಡ್ಬಿಡಿ, ಪಾಪ ಅವನೆಲ್ಲೋ ಬ್ಯುಸಿ ಆಗಿರ್ತಾನೆ. ಅವನ್ನೇ ಕರ್ಕೊಂಬಂದು ಕೂರ್ಸೋದು. ಈಗ ಯಾರ ಸ್ವರೂಪದಲ್ಲಿದೆ ನಾವು? ಆದಾಮನ ಸ್ವರೂಪ. ಆದಾಮನ ಮೂಲ ಪಿತೃ ಏನು? ಪಾಪಿಷ್ಟನು. ಮೂಲ ಪಿತೃ ಯಾರು? ಪಾಪಿಷ್ಟನು. ಈಗ ನಾವು ಯಾರು? ನಮಗೆ ಯಾವ ಸ್ವರೂಪ ಇದೆ? ಆದಾಮನ ಸ್ವರೂಪ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಕನ್ಕ್ಲೂಡ್ ಬೇರೆ ತರ ಇರ್ತದೆ. ಈಗ ಲೋಕ ಯಾವ ರೀತಿ ಇದೆ? ಯಾರ ಸ್ವರೂಪದಲ್ಲಿದೆ? ಆದಾಮನು ಯಾರು? ಪಾಪಿಷ್ಟನು. ಆದಾಮನು ಪಾಪಿಯಾಗಿದ್ದನು ಅಲ್ವಾ? ಅದಕ್ಕೆ ಈಗ ನಾವು ಅನ್ಕೋತೀವಿ ಅವ್ರು ಮಾಡಿದ್ವಿ. ಸುಮಾರು ಜನ ಇದನ್ನ ಜನ್ಮ ಪಾಪ ಅದು ಇದು ಅಂತೆಲ್ಲ ಹೇಳ್ತಾರೆ. ಅದಲ್ಲ, ಜನ್ಮ ಪಾಪ ಅಲ್ಲ. ಆ ಸ್ವರೂಪ ನಮ್ಗೆ ಬಂದ್ಬಿಡ್ತು. ಏನ್ ಬಂದ್ಬಿಡ್ತು? ಆ ಪಾಪ ಸ್ವರೂಪ ನಮ್ಮಲ್ಲಿ ಬಂದ್ಬಿಡ್ತು. ಇಮೇಜ್ ಆಫ್ ಸಿನ್ ನಮ್ಮಲ್ಲಿ ಬಂದ್ಬಿಡ್ತು. ದೇವ ಸ್ವರೂಪ ಹೋಗಿ ನಮ್ಮಲ್ಲಿ ಯಾವ ಸ್ವರೂಪ ಬಂದ್ಬಿಡ್ತು? ಪಾಪ ಸ್ವರೂಪ. ಆ ಪಾಪ ಸ್ವರೂಪ ಎಲ್ಲಿ ಬಂತು ಅಂದ್ರೆ ರೋಮ 3ನೇ ಅಧ್ಯಾಯ 23ನೇ ವಾಕ್ಯ ಅಂತ ಅನಿಸ್ತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಹೆಂಗ್ ಪಾಪ ಮಾಡಿದ್ರು? ಪ್ರಶ್ನೆ ಬರ್ಬೋದಲ್ವಾ? ಯೂತ್ಗಳು ಪ್ರಶ್ನೆ ಹಾಕ್ಬೇಕು. ಎಲ್ರು ಹೆಂಗ್ ಪಾಪ ಮಾಡುದು? ನಾನು ಹುಡ್ದಾಗಿದ್ದ ನಾನೇನ್ ಪಾಪ ಮಾಡಿದೆ ಅಂತ ಸಾಕ್ಷಿ ಹೇಳ್ಬೋದು. ನಾನೇನು ಮಾಡಿಲ್ಲ ಬ್ರದರ್, ನಾನ್ ಹೆಂಗ್ ಪಾಪಿ ಆಗ್ತೀನಿ? ಜೆಸಿಕಾ ಕೇಳ್ಬೋದು, ನಾನ್ ಹೆಂಗ್ ಪಾಪಿ ಆಗ್ತೀನಿ? ನಾನೇನು ಪಾಪ ಮಾಡಿಲ್ವೇ? ನಾನು ಕರೆಕ್ಟ್ ಆಗಿ ಇದ್ದೀನಲ್ಲ? ಇವತ್ತು ಲೋಕದಲ್ಲಿ ಬಹಳ ಜನ ಪ್ರಶ್ನೆ ಮಾಡ್ತಾರೆ. ಅಂತವ್ರಿಗೆ ರೋಮ 5ನೇ ಅಧ್ಯಾಯ 12ನೇ ವಾಕ್ಯ. ರೋಮ 5:12. ಹೇಗೆಂದರೆ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಹಿಂಗೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಏನ್ ಸೇರ್ತು? ದ ಸಿನ್ ಅಂಡ್ ದ ಡೆತ್ ಥ್ರೂ ದ ಒನ್ ಪರ್ಸನ್. ಯಾರು? ಆದಾಮನು. ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಈ ಮರಣ ಏನಾಯ್ತು ಅಂದ್ರೆ ಒಂದು ವ್ಯಕ್ತಿಯಿಂದ ಜೆನೆಟಿಕ್ ಅಂತ ಹೇಳ್ತಾರಲ್ಲ, ಕರೆಕ್ಟಾ? ವಂಶ ಪಾರಂಪರ್ಯವಾಗಿ ಏನ್ ಬರ್ತಾ ಇದೆ? ಮರಣ, ಪಾಪ ನಮ್ಮನ್ನ ಏನ್ ಮಾಡ್ತಾ ಇದೆ? ಹುಡ್ಕೊಂಡು ಬರ್ತಾ ಇದೆ. 19ನೇ ವಾಕ್ಯ ಏನ್ ಹೇಳ್ತು ನೋಡಿ, ಅದರಲ್ಲಿ 19ನೇ ವಾಕ್ಯ. ಒಬ್ಬನ ಅವಿಧೇಯತ್ವ. ಯಾರು ಅವಿಧೇಯತ್ವಾಗಿದ್ದು? ಫಸ್ಟ್ ಅವನಿಂದ ಎಲ್ಲರೇನಾದ್ರು ಪಾಪಿಗಳಾದ್ರು. ಹಾಗೆ ಒಬ್ಬನ ವಿಧೇಯತ್ವ ಎಲ್ಲರೂ ನೀತು. 14ನೇ ವಾಕ್ಯ ಓದಿಬಿಡ್ತಾರೆ, ಅದರಲ್ಲೇ 14. ಆದಾಮನ ಕಾಲದಿಂದ ಮೋಶೆ ಕಾಲದಿಂದ ಮರಣದ ಆಳ್ವಿಕೆ ನಡೀತಿತ್ತು. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮನಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೀತಿತ್ತು. ಆ ಆದಾಮನು ಬರಬೇಕಾದ ಒಬ್ಬನಿಗೆ ಏನಾಗಿತ್ತು ಅಂದ್ರೆ ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ. ದೇವ ಆಜ್ಞೆನ ಏನ್ ಮಾಡ್ತಾನೆ? ಇವತ್ತು ನಾವ್ ಎಷ್ಟು ತಪ್ಪು ಬಿಡ್ತೀವಲ್ವಾ? ಎಷ್ಟು ತಪ್ಪುಗಳನ್ನ ಮಾಡ್ತೀವಿ? ಎಷ್ಟು ಒಂದು ಆಜ್ಞೆ ಮೀರಿದಕ್ಕೆ ಇಷ್ಟೊಂದು ನಾವೆಷ್ಟೋ ಆಜ್ಞೆಗಳನ್ನ ಮೀರ್ತಾ ಇದ್ದೀವಿ. ನಾವೆಷ್ಟೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ನಾವೆಷ್ಟೋ ದೇವರಿಗೆ ವಿರುದ್ಧವಾಗಿ ಬದುಕ್ತಾ ಇದ್ದೀವಿ. ಒಂದು ತಪ್ಪನ್ನ ದೇವಾಜ್ಞೆ ಮಾಡಿದ್ರೆ ಯಾರು ಬಂದ್ರು ಆಯ್ತು. ಈಗ ಒಂದು ಪ್ರಶ್ನೆ, ದೇವರು ಯಾವ ಸ್ವರೂಪನು? ಆತ್ಮ ಸ್ವರೂಪನು. ದೇವರು ಮನುಷ್ಯನಲ್ಲ. ದೇವರಿಗೆ ಅಮರತ್ವ ಉಂಟು, ಎಲ್ಲ ಉಂಟು. ಅವರ ಸ್ವರೂಪದಲ್ಲಿ ಯಾರು ಬಂದ್ರು? ಆದಾಮನು ಬಂದ. ಈಗ ಆದಾಮನ ಏನ್ ಮಾಡ್ದ? ಪಾಪಿಯಾದ. ಆದಾಮನ ಪಾಪ ಮಾಡಿ ಸ್ವರೂಪ ಕಳ್ಕೊಂಡ. ಆದಾಮನಿಂದ ಯಾರಿಗೆ ಬಂತು? ಎಲ್ರಿಗೂ ಬಂತು. ಸೊ ಈಗ ನಂದು ಒಂದು ಪ್ರಶ್ನೆ, ಈ ಪಾಪ ಸ್ವರೂಪದಲ್ಲಿ ಒಬ್ಬ ಮನುಷ್ಯನು ಪರಲೋಕಕ್ಕೆ ಹೋಗಲು ಸಾಧ್ಯವೇ?
ಈ ಪಾಪ ಸ್ವರೂಪದಲ್ಲಿ ಒಬ್ಬ ಮನುಷ್ಯನು ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯನಾ? ಬಹಳ ಜನ ಹೇಳ್ತಾರೆ, ನಾವು ದಾನ ಧರ್ಮ ಒಳ್ಳೆ ಕರ್ಮ ಮಾಡಿದ್ರೆ ನಮ್ ಕರ್ಮ ಏನ್ ಸಿಗುತ್ತೆ? ಫಲ ಕೊಡುತ್ತೆ. ನಮ್ ಕರ್ಮ ಏನ್ ಕೊಡುತ್ತೆ? ನಮಗೆ ಫಲ ಕೊಡುತ್ತೆ. ಈ ಒಂದು ಬಹಳಷ್ಟು ಧರ್ಮಗಳಲ್ಲಿ ಹೇಳ್ತದೆ, ನೀನು ಒಳ್ಳೆಯವನಾಗಿ ಬದುಕಿದ್ರೆ ಸಾಕು, ನೀತಿವಂತನಾಗಿ ಬದುಕಿದ್ರೆ ಸಾಕು, ನೀನು ಒಳ್ಳೆ ನಡತೆ ಇದ್ರೆ ಸಾಕು, ದಾನ ಧರ್ಮ ಮಾಡ್ಕೊಂಡ್ರೆ ಸಾಕು. ನೀ ಎಲ್ಲೂ ಕೊಟ್ಟೋಯ್ತೀಯ? ಕೈಲಾಸ ಕೊಟ್ಟೋಯ್ತೀಯ? ಕೈಲಾಸ ಅಂದ್ರೆ ಏನು? ಏನ್ ಕೈಲಾಸ ಅಂದ್ರೆ? ಅಕಾರ್ಡಿಂಗ್ ಟು ದ ಹಿಂದೂ ಮಿಥಾಲಜಿ ಕೈಲಾಸ ಅಂದ್ರೆ ಏನು? ಸ್ವರ್ಗ. ಇನ್ನೊಂದೇನ್ ಹೇಳ್ತಾರೆ ಕೈಲಾಸಕ್ಕೆ? ಎಲ್ಲ ತಿಳ್ಕೊಬೇಕು ಯೂತ್ಸ್ಗಳು. ನೀವೆಲ್ಲ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ಬೇಕಾದ್ರೆ ನಮ್ಮಲ್ಲಿ ಹೆವೆನ್ ಅಂತ ಹೇಳ್ತಾರೆ, ನಿಮ್ಮಲ್ಲಿ ಏನ್ ಹೇಳ್ತಾರೆ ಅಂತ ಕೇಳ್ಬೇಕು ಅಲ್ವಾ? ಕೈಲಾಸಕ್ಕೆ ಇನ್ನೊಂದೇನ್ ಹೇಳ್ತಾರೆ? ಮೋಕ್ಷ. ಆಮೇಲೆ ಇನ್ನೇನ್ ಹೇಳ್ತಾರೆ? ವೈಕುಂಠ. ಕರೆಕ್ಟಾ? ವೈಕುಂಠ ಅಂದ್ರೇನು? ಬೇಡ ಬಿಡಿ, ಇದು ಯಾವತ್ತ ನಾನು ಬೈಬಲ್ ಸ್ಟಡಿಲಿ ಅದರ್ ರಿಲಿಜನ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೇನು ದೇವರ ವಿಮೋಚನಾ ಸಂಕಲ್ಪ ನಾವು ಇನ್ನೊಂದು 2 ಟಾಪಿಕ್ 2 ವಾರದಲ್ಲಿ ಮುಗಿಸ್ತೀನಿ. ಬುಧವಾರ ಚೆನ್ನಾಗಿ ಬರ್ತಾ ಇದೆ. ಬಟ್ ಬರದೇ ಇರೋರು ದಯವಿಟ್ಟು ಆಡಿ ಆಗ್ತಾ ಇದೀವಿ, ಕೇಳ್ಕೊಳ್ಳಿ. ಬಹಳ ಒಳ್ಳೆ ಸಬ್ಜೆಕ್ಟ್ ಅದು, ದೇವರ ವಿಮೋಚನಾ ಸಂಪರ್ಕ. ಅದಾದ್ಮೇಲೆ ಅದರ್ ರಿಲಿಜನ್ಸ್ ತೆಗಿತೀನಿ. ಇರ್ಲಿ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಪಾಪ ಸ್ವರೂಪವಾದ ಮನುಷ್ಯನ ಪರಲೋಕಕ್ಕೆ ಹೋಗಲು ಸಾಧ್ಯವೇ? 1 ಕೊರಿಂಥ 15ನೇ ಅಧ್ಯಾಯ 50ನೇ ವಾಕ್ಯ. 1 ಕೊರಿಂಥ 15:50. ಸಹೋದರರೇ, ನಾನು ಹೇಳುವುದೇನೆಂದ್ರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದು. ರಕ್ತವು ಮಾಂಸವು ಯಾವ್ದಕ್ಕೆ ಸೇರಲ್ಲ? ಈ ಬಾಡಿಲಿರೋ ಬ್ಲಡ್ ಎಲ್ಲಿಗೆ ಹೋಗಲ್ಲ? ದೇವರ ರಾಜ್ಯಕ್ಕೆ ಸೇರಲ್ಲ. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗಿದೆ. ಏನ್ ಲಯವಾಗುವ ವಸ್ತು? ಈ ಶರೀರ ಏನಾಗುತ್ತೆ ಒಂದ್ ದಿವಸ? ಈ ಶರೀರ ಎಲ್ಲಿಗೆ ಹೋಗಲ್ಲ? ಪರಲೋಕಕ್ಕೆ ಹೋಗಲ್ಲ. ಯಾಕೆ? ಈ ಶರೀರ ಎಲ್ಲಿದೆ? ಯಾರಿಂದ ಬಂತಿದ್ದು ಈ ಸ್ಥಿತಿ? ಆದಾಮನಿಂದ ಅಲ್ವಾ? ನೀನು ಮಣ್ಣಿನಿಂದ ಉಂಟು ಮಾಡಿದ್ದೇನೆ, ನೀ ಎಲ್ಲೋಗಿ ಸೇರ್ತೀಯ? ಮಣ್ಣಿಗೆ ತಿರುಗಿ ಸೇರ್ತೀಯ. ಈ ಶರೀರ ಏನಾಗ್ಬಿಡುತ್ತೆ? ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಇದು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಯೆಶಾಯ 65ನೇ ಅಧ್ಯಾಯ 20ನೇ ವಾಕ್ಯ ನೋಡಿ. ಯೆಶಾಯ 65:20. ಯೆಶಾಯ 65ನೇ ಅಧ್ಯಾಯ 20ನೇ ವಾಕ್ಯ. ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾಗದ ಮುದುಕನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯುವನು, ಪಾಪಿಷ್ಠನಿಗೆ 100 ವರ್ಷದೊಳಗೆ ಶಾಪ. ಏನಂತ ಹೇಳಿದ್ರೆ, ಅಲ್ಲಿ ಯಾರಿರಕ್ ಸಾಧ್ಯ ಇಲ್ಲ. ಕೂಸಾಗಲಿ ವಯಸ್ಸಾಗದ ಮುದುಕನಾಗಲಿ ಅಲ್ಲಿರುವುದಿಲ್ಲ. ಯುವಕನು 100 ವರ್ಷದೊಳಗೆ ಏನಾಗ್ತಾನೆ? ಸತ್ತೇ ಸಾಯ್ತಾನೆ. ಅಲ್ಲಿ ಎಲ್ಲಿರಕ್ಕಾಗಲ್ಲ. ವಯಸ್ಸಾದವರು ಇವರೆಲ್ಲ ಒಟ್ಟಲ್ಲಿ ಮನುಷ್ಯನ ದೇಹ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ರೋಮ 5:19 ಏನ್ ಹೇಳುತ್ತೆ ನೋಡಿ. ರೋಮ 5:19. ರೋಮ 5ನೇ ಅಧ್ಯಾಯ 19ನೇ ವಾಕ್ಯ. ಒಬ್ಬನ ಅವಿದ್ಯತೆ ಎಲ್ಲರೂ ಹೇಗೆ ಪಾಪಿಗಳಾದ್ರು, ಹಾಗೆ ಒಬ್ಬನ ಅವಿದ್ಯತೆ ಎಲ್ಲರೂ ಏನಾದ್ರು ನೀತಿವಂತರಾದ್ರು. ಈ ಅವಿಧೇಯತು ಈ ಪಾಪಿಗಳಾದ್ಮೇಲೆ ನಾವೆಲ್ಲೂ ಹೋಗಕ್ ಸಾಧ್ಯ ಇಲ್ಲ, ಆಗಲ್ಲ. ಈಗ ಈ ಸ್ವರೂಪ ನಮ್ಗೆ ಎಲ್ಲಿ ಸಿಕ್ಕುತ್ತೆ? ನಮ್ಗೆ ಗೊತ್ತಿರೋದೆಷ್ಟು? ಒಂದೇ ವಾರ್ತೆ. ಯಾವುದು? ಸತ್ಯ. ಅದು ಯಾರ ಮುಖಾಂತರ ಸಿಗುತ್ತೆ? ಯಾವ್ಯಾವ ರೀತಿ ಸಿಗುತ್ತೆ? ನಾವು ಆಳವಾಗಿ ಒಳಗಡೆ ಹೋಗ್ಬೇಕು. ಇದು ಸಮುದ್ರ ಇದ್ದಂಗೆ. ದೇವರ ಜ್ಞಾನ ಇದೆಯಲ್ಲ, ಇದು ಸಮುದ್ರ ಇದ್ದಂಗೆ. ಇದ್ರೊಳಗೆ ನಾನು ಏನ್ ಮಾಡ್ಬೇಕು? ಈಜಬೇಕು. ಈಜದಷ್ಟು ಏನಾಗುತ್ತೆ? ಈಜದಷ್ಟು ಸಮುದ್ರದಲ್ಲಿ ಅನೇಕ ಮುತ್ತುಗಳು, ಅನೇಕ ವಿಚಾರಗಳು ಏನೇನೋ ಸಿಗ್ತದಲ್ವಾ? ಆ ರೀತಿ ಈ ಜ್ಞಾನದಲ್ಲಿ ನಾನೇನಾಗಬೇಕು? ಸೊ ಈಗ ಆದಾಮನ ಮೂಲಕ ಕಳೆದು ಹೋದ ಸ್ವರೂಪವನ್ನ ದೇವರು ಯಾರ ಮುಖಾಂತರ ಕೊಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಮುಖಾಂತರ ಕೊಡ್ತಾನೆ. ರೋಮ 8ನೇ ಅಧ್ಯಾಯ 3ನೇ ವಾಕ್ಯ ಏನ್ ಹೇಳ್ತಾ ನೋಡಿ. ರೋಮ 8:3. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸ ಮಾಡಲಾರಿತ್ತೋ ಅದನ್ನು ದೇವರೇ ಮಾಡಿದ್ದಾನೆ. ಏನೆಂದರೆ, ಫಸ್ಟ್ ಏನ್ ಹೇಳ್ತಾನೆ? ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು
ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಮರಣದಂಡನೆಯನ್ನು ವಿಧಿಸಿದನು. ಯೇಸು ಕ್ರಿಸ್ತನಿಗೆ ಯಾವ ಸ್ವರೂಪದಲ್ಲಿ ಕಳಿಸುತ್ತೆ ದೇವರು? ಮನುಷ್ಯ ನರ ಸ್ವರೂಪದಲ್ಲೇ ಕಳಿಸಿ ಏನ್ ಕೊಡ್ತಾನೆ? ಪಾಪಾಧೀನ ಸ್ವಭಾವದಲ್ಲಿಯೇ ಅವನಿಗೆ ಮರಣದಂಡನೆಯನ್ನು ಕೊಟ್ಟಾಯ್ತು. ಯಾರಿಗೆ? ಯೇಸು ಕ್ರಿಸ್ತನಿಗೆ ಏನ್ ಸಿಕ್ತು? ಚೆನ್ನಾಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯೇಸು ಕ್ರಿಸ್ತನಿಗೆ ಏನ್ ಸಿಕ್ತು? ಮರಣದಂಡನೆ ಸಿಕ್ತು. ಯಾವ ಶರೀರದಲ್ಲಿ ಬಂದನು? ಪಾಪವಾದ ಶರೀರದಲ್ಲಿ ಬಂದನು. ಯೇಸು ಕ್ರಿಸ್ತನು ಮರಣದಂಡನೆಯನ್ನ ಹೊಂದಿದನು ಅಲ್ವಾ? ಈ ಮರಣದಂಡನೆ ಒಂದು ಈಗ ಯೇಸು ಕ್ರಿಸ್ತನಿಗೆ ಏನ್ ಸಿಕ್ತು? ಮರಣದಂಡನೆ. ಯೇಸು ಕ್ರಿಸ್ತನು ಸತ್ತೋದನು. ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು, ಯೇಸು ಕ್ರಿಸ್ತನ ಸತ್ತಾಯ್ತು, ಸ್ವರೂಪಕ್ಕೂ ಇದಕ್ಕೂ ಏನು ಹೋಲಿಕೆ ಅಲ್ವಾ? ಯೇಸು ಕ್ರಿಸ್ತನು ಯಾರ ಸರಿಸಮಾನಾಗಿದ್ದನು? ಫಿಲಿಪ 2ನೇ ಅಧ್ಯಾಯ 6-7. ಫಿಲಿಪ 2ನೇ ಅಧ್ಯಾಯ 6-7. ಯಾರ ಸ್ವರೂಪವಾಗಿದ್ದನು? ಯೇಸು ಕ್ರಿಸ್ತನು ಯಾರು? ಆತನು ಯೇಸು ಕ್ರಿಸ್ತನ ಕಲ್ತಾನೆ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನಾಗಿದ್ದ ಅಮೂಲ್ಯ ಪದವಿ ಬಿಡಲು ನೆನೆಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಯಾರ ಸ್ವರೂಪವಾಗಿದ್ದನು? ಆದಾಮನ ಯಾರ ಸ್ವರೂಪನಾಗಿದ್ದನು? ಅವನು ಆದಾಮ ಏನಾದ? ಪಾಪಿಯಾದ. ಯೇಸು ಕ್ರಿಸ್ತನು ಯಾರ ಸ್ವರೂಪದಲ್ಲಿದ್ದನು ಅಲ್ವಾ? ದೇವ ಸ್ವರೂಪನಾಗಿದ್ದನು. ಅದನ್ನ ಬಿಟ್ಟು ಯಾರ ಸ್ವರೂಪಕ್ಕೆ ಬಂದನು? ಇದು ಸ್ಯಾಕ್ರಿಫೈಸ್. ಯೇಸು ಕ್ರಿಸ್ತನ ಒಂದು ತ್ಯಾಗ ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಎಲ್ಲ ಚೆನ್ನಾಗಿದ್ದೀರ. ಯಾರು? ಒಂದು ಉದಾಹರಣೆಗೆ ಕರ್ಕೊಂಡೋಗಿ ಒಂದು ಮೈಸೂರು ಪ್ಯಾಲೇಸ್ ಇಟ್ಕೊಳ್ಳಿ. ಯಾರಿಗೆ? ಮೈಸೂರು ಪ್ಯಾಲೇಸ್ಗೆನೆ ಕರ್ಕೊಂಡೋಗಿ ಜೆನಿಫರ್ಗೆ ಮೈಸೂರಿನ ಮಹಾರಾಣಿ ಮಾಡಿ ಅಲ್ಲಿ ಅರಮನೆಯಲ್ಲಿ ಕೂರಿಸ್ಬಿಟ್ಟು ಎಲ್ಲಾ ಸುಖ ಸುಪತ್ತಿಯನ್ನೆಲ್ಲ ಕೊಟ್ಬಿಡ್ತಾರೆ. ಹಂಗೆ ಆಗ್ಲಿ ಅವಳು, ಆಯ್ತಾ? ಆ ಸುಖ ಸುಪ್ಪತ್ತಿಗೆಲ್ಲ ಕೊಟ್ಟು ಅಲ್ಲಿ ಎಲ್ಲಿ ಏನಾಗಿದ್ದಾರೆ? ಮೈಸೂರಿನ ಮಹಾರಾಣಿ ಆಗಿರ್ತಾರೆ. ಒಂದು ದಿವಸ ದೇವ್ರು ಬಂದು ಹೇಳ್ತಾರೆ, ಮಹಾರಾಣಿ ಜೆನಿಫರ್, ನೀನೇನ್ ಮಾಡು, ಎಲ್ಲವನ್ನು ಬಿಟ್ಟು ಅಲ್ಲೊಂದು ಸ್ಲಮ್ ಬೋರ್ಡ್ ಇದೆ. ಏನಿದೆ? ಒಂದು ಸ್ಲಮ್ ಬೋರ್ಡ್ ಇದೆ. ಇಲ್ಲ, ನಿಜ, ಇದು ವಾಕ್ಯ ನೀವು ನೋಡಿ. ಯೇಸು ಕ್ರಿಸ್ತನ ಯಾವ ರೂಪವನ್ನು ಧರಿಸ್ಕೊಂಡು? ದಾಸನ ರೂಪವನ್ನು ಧರಿಸ್ಕೊಂಡು ಅಲ್ಲೊಂದು ಸ್ಲಮ್ ಬೋರ್ಡ್ ಇದೆ. ಅಲ್ಲಿ ಬಿಡಿ, ಏನಿಲ್ಲ, ಬಹಳ ಜನರು ಊಟಕ್ಕೆ ಆಹಾರಕ್ಕೆಲ್ಲ ಕಷ್ಟ. ನೀನು ಇದನ್ನ ಬಿಟ್ಟು ನೀನು ಅಲ್ಲಿ ಹೋಗಿ ಒಂದಾಗ ಏನಾಗುತ್ತೆ? ಅವ್ರಿಗೆ ಹೋಗ್ತಾರ? ಆದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡ್ದ? ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನಾಗಿದ್ದ ಅಮೂಲ್ಯ ಪದವನ್ನು ಬಿಡಲು ನೆನೆಸದೆ, ಈಕ್ವಲ್ ಟು ಗಾಡ್. ಅದನ್ನೇ ಗಾಡೆಡ್ ಅಂತ ಹೇಳ್ತಾರೆ, ದೈವತ್ವ ಅಂತ ಹೇಳ್ತಾರೆ. ದೇವರಿಗೆ ಸರಿ ಸಮಾನಾಗಿದ್ದರು, ಅವನು ಅದನ್ನ ಬಿಟ್ಟು ಎಲ್ಲಿ ಬಂದ? ಯಾತಕ್ಕೋಸ್ಕರ ಬಂದ ಅಲ್ವಾ? ಇಬ್ರಿಯ 2ನೇ ಅಧ್ಯಾಯ 14-17 ಬರ್ಕೊಳ್ಳಿ. ಇಬ್ರಿಯ 2ನೇ ಅಧ್ಯಾಯ 14-17 ಬರ್ಕೊಳ್ಳಿ. ಯಾತಕ್ ಬಂದ? ಏನಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದನು? ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಾಳರಿಂದ ಆತನು ಅವರಂತೆಯೇ ಆದನು. ಯಾರ ತರ ಆದ ಯೇಸು ಕ್ರಿಸ್ತ? ನಮ್ ತರನೇ ಆದ. ಬಟ್ ಏನ್ ಮಾಡ್ದ? ತನ್ನ ಮರಣದಿಂದಲೇ ಮರಣಾಧಿಕಾರಿ ಎಂದು ಸೈತಾನನ್ನು ಅಡಗಿಸುವುದಕ್ಕೆ. ಯಾರಕ್ಕೆ ಬಂದ ಯೇಸು ಕ್ರಿಸ್ತನು? ಮರಣಾಧಿಕಾರಿ ಯಾರ ಕಲಿತು? ಅಧಿಕಾರ, ಮರಣದ ಅಧಿಕಾರ ಅಲ್ಲಿ ತಗೋಬಿಟ್ಟ. ಅಧಿಕಾರ ಎಲ್ಲಿ ತಗೋಬಿಟ್ಟ? ಇವರಿಬ್ರು ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಇದಾರೆ. ಪಾಪ ಜಲ್ದಿ ಅವ್ರು ದೊಡ್ಡವರಾಗ್ಬಿಟ್ರೆ ನೀವು ಸ್ವಲ್ಪ ಫ್ರೀ ಆಗ್ಬಿಡ್ತೀರ. ದೇವ್ರು ಜಲ್ದಿ ಬೇಗ ಅವ್ರನ್ನ ಯೂತ್ ಮಾಡ್ಲಿ. ಆಯ್ತಾ? ಏನು, ಯಾರನ್ನ ಅಡಗ್ಸಕ್ ಬಂದಿದ್ದಾನೆ? ಯಾಕೆ ಮಾಂಸಧಾರಿಯಾಗಿ ಬಂದನು? ಯೇಸು ಕ್ರಿಸ್ತನ್ ಯಾರ ಮಾಂಸಧಾರಿಯಾಗಿ ಬಂದನು? ನಾವೇನ್ ಅನ್ಬಿಡ್ತೀವಿ? ನಮ್ಮ ಪಾಪಗಳಿಗೋಸ್ಕರ ಅಂತ. ಏನ್ ಹೇಳ್ತಾ ಇದ್ದಾನೆ? ತನ್ನ ಮರಣದಿಂದಲೇ ಮರಣಾಧಿಕಾರಿ ಅನ್ನೋದ್ರ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ. ಫಸ್ಟ್ ಯಾರನ್ನ ಅಡಗಿಸಕ್ ಬಂದ? ಸೈತಾನ. ಎರಡನೇದೇನು? ಮರಣ ಭಯದಿಂದ ದೆಸೆಯಿಂದ ತಮ್ಮ ಜೀವಮಾನದ ದಾಸತ್ವಗಳನ್ನು ಬಿಡಿಸುವುದಕ್ಕೆ ಅವರಂತೆ. ಯಾಕೆ ಯೇಸು ಕ್ರಿಸ್ತನು ರಕ್ತ ಮಾಂಸಧಾರಿ ಆದನು? ನಾವ್ ಯಾವ ಭಯದಲ್ಲಿದ್ದು? ಆದಾಮ್ನಿಂದ ಕ್ರಿಸ್ತನವರೆಗೂ ಎಲ್ಲರೂ ಯಾವ ಭಯದಲ್ಲಿದ್ರು? ಮರಣ ಭಯ. ಆ ಮರಣ ಭಯದಿಂದ ಬಿಡಿಸೋದಕ್ಕೆ ಯೇಸು ಕ್ರಿಸ್ತನ್ ಬಂದು. ನೋಡಿ, ಯೇಸು ಕ್ರಿಸ್ತನ್ ಏನಕ್ಕೆಲ್ಲ ಬಂದ ಅಂತ ಎಷ್ಟೊಂದು ಅರ್ಥ ಇದೆ ಬೈಬಲ್ ಅಲ್ಲಿ ಅಲ್ವಾ? ನಾವು ಸಿಂಪಲ್ ಆಗಿ ಹೇಳ್ಬಿಡ್ತೀವಿ, ಯೇಸು ಕ್ರಿಸ್ತನ್ ನಮ್ಮ ಪಾಪ ಪರಿಹಾರಕ್ಕೋಸ್ಕರ. ಮರಣದ ಭಯವನ್ನ ನಿಮ್ಮಿಂದ ಏನ್ ಮಾಡದ? ಇವತ್ತು ನನಗೆ ಮರಣದ ಭಯವಿಲ್ಲ. ಯಾಕಿಲ್ಲ? ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಲ್ವಾ? 15 ವಾಕ್ಯ 17 ಗಂಟೆ ನೀವು ನೋಡ್ಬೇಕಾದ್ರೆ ಅವನು ದೇವರನ್ನು ಸೈತಾನ ಅಡಗಿಸುವುದಕ್ಕೂ ಮರಣದ ಭಯದಿಂದ ಬಿಡಿಸುವುದಕ್ಕೆ ಏನಾದ? ರಕ್ತ ಮಾಂಸಧಾರಿಯಾಗಿ ಆದನು. 1 ಕೊರಿಂಥ 5:21 ಏನ್ ನಡೀತದೆ ನೋಡಿ. 1 ಕೊರಿಂಥ 5:21.
ಕ್ಷಮಿಸ್ಬೇಕು. ಯೋಹಾನ 2:2. ಯೋಹಾನ ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ಇಲ್ಲ, 1 ಯೋಹಾನ 2:2. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು. ಹೇಗೆ ಆದಾಮನ ಮುಖಾಂತರ ಒಂದು ಇಡೀ ಲೋಕಕ್ಕೆ ಪಾಪ ಉಂಟಾಯ್ತೋ, ಈಗ ಕ್ರಿಸ್ತನ ಮುಖಾಂತರ ಸಮಸ್ತ ಲೋಕದ ಪಾಪ ಏನಾಗ್ತಾ ಇದೆ? ಯಾರ ಪಾಪ ಪರಿಹಾರ ಮಾಡೋದು? ಹೇಳು. ವೆರಿ ಗುಡ್. ಯಾರ ಪಾಪ ಪರಿಹಾರ ಮಾಡೋದು? ಯೇಸು ಕ್ರಿಸ್ತನು ಪರಿಹಾರ ಮಾಡ್ತಾ ಇದ್ದಾನೆ ಸಮಸ್ತ ಲೋಕವನ್ನು. ನೋಡಿ, ಚೆನ್ನಾಗಿ ಕ್ಯಾಲ್ಕುಲೇಟ್. ಒಬ್ಬ ಆದಾಮ ತಪ್ಪು ಮಾಡ್ದ, ದೇವ ಸ್ವರೂಪ ಹೋಯ್ತು. ಒಬ್ಬ ಕ್ರಿಸ್ತನು ಬಂದನು, ಆದಾಮನು ತಪ್ಪು ಮಾಡ್ದ, ದೇವ ಸ್ವರೂಪ ಹೋಯ್ತು, ಮರಣ ಬಂತು, ಮರಣದ ಅಧಿಕಾರಿ ಬಂದ. ಯೇಸು ಕ್ರಿಸ್ತನು ಬಂದನು, ಮರಣವು ಭಯ ಹೋಯ್ತು, ಮರಣಾಧಿಕಾರಿಯೂ ಹೋದ. ಇಲ್ಲೇನಾಗ್ತಾ ಇದೆ? ಸಮಸ್ತ ಲೋಕದ ಪಾಪಗಳನ್ನು ಏನ್ ಮಾಡ್ತಾನೆ? ನಿವಾರಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. 1 ಯೋಹಾನ 3:5. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂದು ನಿಮಗೆ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನು. ಕ್ರಿಸ್ತನು ಪ್ರತ್ಯಕ್ಷನಾಗಿದ್ದು ಪಾಪಗಳಿಂದ ಏನ್ ಮಾಡಕ್ಕೆ? ಹೋಗಲಾಡಿಸುವುದಕ್ಕೆ. 4ನೇ ಅದೇ 1 ಯೋಹಾನ 4:9 ಏನ್ ಹೇಳ್ತಾನೆ ನೋಡಿ. 1 ಯೋಹಾನ 4:9. ದೇವರು ತನ್ನ ಒಬ್ಬನೇ ಮಗನನ್ನು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ದೇವರು ತನ್ನ ಒಬ್ಬನೇ ಮಗನನ್ನು ಏನು ಕಳಿಸಿದ್ದಾನೆ? ನಾವು ಆತನ ಮೂಲಕ ಜೀವಿಸುವುದಕ್ಕೆ. ನಾವೆಲ್ಲ ಏನಾಗ್ಬಿಟ್ಟಿದ್ದೋ? ಏದೇನ್ ತೋಟದಲ್ಲಿ ಸತ್ತೋದು. ಏದೇನ್ ತೋಟದಲ್ಲಿ ಏನಾಗ್ಬಿಟ್ಟಿದ್ದೋ ನಾವೆಲ್ಲ? ಆದಾಮ ಮೂಲ ಪಿತೃ ಏನಾಗಿದ್ದಾನೆ? ಯೆಶಾಯ ಹೇಳ್ತಾರೆ, ಮೂಲ ಪಿತೃವು ಪಾಪಿಗಳಾಗ್ಬಿಟ್ಟಿದ್ದು, ಸತ್ತೋಗ್ಬಿಟ್ಟಿದ್ದು. ಯಾವ ಸತ್ತೋಗಿತ್ತು? ನಮ್ಮ ಆತ್ಮ ಸತ್ತೋಗಿತ್ತು. ಹೇಳ್ತಾನೆ, ದೇವರು ತನ್ನ ಒಬ್ಬನೇ ಮಗನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕದಲ್ಲಿ ಏನ್ ಮಾಡ್ತಾನೆ? ಕಳಿಸಿಕೊಟ್ಟಿದ್ದಾನೆ. ರೋಮ 3ನೇ ಅಧ್ಯಾಯ 26ನೇ ವಾಕ್ಯ ನೋಡಿ. ಈಗ ನೋಡ್ತಾ ಇದೀವಿ ಕ್ರಿಸ್ತನ ಸಾರೂಪ್ಯಕ್ಕೆ ಹೆಂಗ್ ಬರ್ತಾ ಇದ್ದೀರಾ ಅಂತ. ನೀವು ಎಲ್ಲ ಪರಿಹಾರ ಆಯ್ತಾ ಇದೆಯಾ? ಪಾಪ ಪರಿಹಾರ ಆಯ್ತಾ ಇದೆಯಾ? ಮರಣ ಹೋಯ್ತಾ ಇದೆಯಾ? ಸೈತಾನ ಅಧಿಕಾರ ಹೋಗ್ತಾ ಇದೆಯಾ? ಎಲ್ಲವನ್ನ ಯಾರು ತೆಗಿತಾ ಇದ್ದಾನೆ? ಏನೇನ್ ತೊಡದಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು. ಮರಣ ಬಂದಿತ್ತು, ಪಾಪ ಬಂದಿತ್ತು, ಸೈತಾನ ಬಂದಿದ್ದ, ಸೈತಾನ ಅಧಿಕಾರ ಎಲ್ಲ ಮನುಷ್ಯರಲ್ಲಿ ಕೂತಿತ್ತು. ಎಲ್ಲವನ್ನೂ ದೇವ್ರು ಏನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಮುಖಾಂತರ ಈಚೆ ಕಡೆ ತೆಗಿತಾ ಇದ್ದಾನೆ. ಸ್ಟೆಪ್ ಬೈ ಸ್ಟೆಪ್. ರೋಮ 3:26 ಏನ್ ಹೇಳ್ತಾ ನೋಡಿ. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರುವಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿರುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ನೋಡಿದ್ರ ವಾಕ್ಯನ ಅಂಡರ್ಲೈನ್ ಮಾಡ್ಕೊಳ್ಳಿ. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡು ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ, ಯಾವಾಗ? ಈಗಿನ ಕಾಲದಲ್ಲಿ ತಾನು ನೀತಿ ಸ್ವರೂಪನು. ದೇವರೇನಾಗಿದ್ದಾನೆ? ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು. ಯಾರಲ್ಲಿ ನಂಬಿಕೆ ಇಡುವವರನ್ನ? ಕ್ರಿಸ್ತನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರನ್ನು ನಿರ್ಣಯಿಸಲಾಗಿದ್ದಾನೆ. ಆದಾಮನಲ್ಲಿ ಪಾಪಿಗಳಾಗಿ ವಂಶಾನುಕ್ರಮವಾಗಿ ನಾವು ಪಾಪ ಸ್ವರೂಪಿಗಳಾಗಿದ್ದು, ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ನೀವು ಯಾವ ಸ್ವರೂಪಕ್ಕೆ ಹೋಗ್ತಾ ಇದ್ದೀರಾ? ನೀತಿ ಸ್ವರೂಪಕ್ಕೆ ಹೋಗ್ತಾ ಇದ್ದೀರಾ. ಇಮೇಜ್ ಆಫ್ ರೈಟಸ್ನೆಸ್. ಯಾವುದು? ನೀತಿಯ ಸ್ವರೂಪಕ್ಕೆ ಹೋಗ್ತಾ ಇದ್ದೀರಾ. 5ನೇ ಅಧ್ಯಾಯ 8ನೇ ವಾಕ್ಯ ಏನ್ ಹೇಳ್ತಾರೆ ನೋಡಿ. ರೋಮ 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ. ದೇವರು ಅಲ್ಲಿ ಆದಾಮ್ ತಪ್ಪು ಮಾಡದಂತ ಅವತ್ತೇ ಶಿಕ್ಷಿಸಿದ್ದು ಬರೀ ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಒಂದು ದಾರಿ ಇಟ್ಟಿತ್ತು. ಯಾಕೆಂದ್ರೆ ದೇವರಿಗೆ ನಿಮ್ಮ ಮೇಲೆ ಏನಾಗಿಲ್ಲ, ಆ ಪ್ರೀತಿ ಯಾವತ್ತಿದ್ದೇ ಇರ್ತದೆ. ನಾನು ಸೃಷ್ಟಿ ಮಾಡಿದಂತ ಮನುಷ್ಯನು, ನನ್ನ ಸ್ವರೂಪದಲ್ಲಿ ಸೃಷ್ಟಿಯಾದಂತ ಮನುಷ್ಯನು ಎಲ್ಲಿ ಏನಾಗಬಾರ್ದು, ನಾಶವಾಗಬಾರ್ದು ಅಂತಾನೆ ನಮ್ಮ ಮೇಲೆ ಪ್ರೀತಿ ಇರೋದ್ರಿಂದನೇ ಯಾರನ್ನ ಬಲಿ ಮಾಡ್ದ? ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನನ್ನ ಏನ್ ಮಾಡ್ತಾನೆ? ಬಲಿ ಮಾಡ್ತಾನೆ. 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ. 1 ಪೇತ್ರ 2:24. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ಯಾರು ಯಾವ ಪಾಲಿಗೆ ಸಾಯ್ತಾ ಇದೀವಿ?
ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮ್ಗೆ ಏನಾಯ್ತು? ಯಾರು ನಿಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದು? ಏದೇ ತೋಟದಲ್ಲಿ ಸೃಷ್ಟಿಯಾದಂತ ಪಾಪ, ಈಗಿಂದಲ್ಲ, ಅಲ್ಲಿಂದಾನೇ ಏನಾಗ್ತಾ ಇದೆ? ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಇವತ್ತು ಈ ಲೋಕದಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ, ಯಾವ್ದ್ರಲ್ಲಿ ಬದುಕ್ತಾ ಇದ್ದಾರೆ? ಅವರಿಗೆ ಒಂದೇ ದಾರಿ ಇರೋದು, ಏನದು? ಈ ಕ್ರಿಸ್ತನನ್ನು ನಂಬುವುದರಿಂದ, ಕ್ರಿಸ್ತನನ್ನು ಅಂಗೀಕರಿಸುವುದರಿಂದ. ಇಲ್ಲಿ ನಾವು ಪಾಪದ ಪಾಲಿಗೆ ಸತ್ತು ಯಾವ್ದಕ್ ಸಾಯ್ಬೇಕು? ನಾವು ದೀಕ್ಷಾ ಸ್ಥಾನದಲ್ಲಿ ಇಷ್ಟೆಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಯಾರು ರೆಡಿ ಇದ್ದೀರಾ ದೀಕ್ಷಾ ಸ್ಥಾನಕ್ಕೆ? ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಯಾರು ದೀಕ್ಷಾ ಸ್ಥಾನ ತಗೊಳಕ್ ಹೋಗ್ತಿರೋ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ದೀಕ್ಷಾ ಸ್ಥಾನದಲ್ಲಿ ಇಷ್ಟು ಕಾರ್ಯಗಳು ನಡೀತದೆ. ಇಷ್ಟು ಕಾರ್ಯಗಳನ್ನ ನೀವು ಗ್ರಹಿಸ್ಕೊಂಡು ದೀಕ್ಷಾ ಸ್ಥಾನ ತಗೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಸೊ ನೀವು ಯಾವ್ದಕ್ ಸಾಯ್ತೀರಾ ದೀಕ್ಷಾ ಸ್ಥಾನದಲ್ಲಿ? ಪಾಪದ ಪಾಲಿಗೆ ಸಾಯ್ತೀರಾ. ಅಲ್ಲಿ ಸತ್ತು ಅಲ್ಲಿ ಪಾಪಕ್ಕೆ ಸತ್ತು, ಅಲ್ಲಿ ಪಾಪವನ್ನು ಉಂಟು ಮಾಡಿದ ಯಾರು? ಮೂಲಪಿತೃ. ಇಲ್ಲಿ ಕ್ರಿಸ್ತನ್ ಏನ್ ಮಾಡ್ತಾನೆ? ಪಾಪದ ಪಾಲಿಗೆ ನಮ್ಮನ್ನ ಸಾಯಿಸುವಂತೆ ಮಾಡ್ತಾನೆ. ಅದಕ್ಕೋಸ್ಕರ ತನ್ನ ದೇಹವನ್ನ ತ್ಯಾಗ ಮಾಡಿ ತನ್ನ ಬಾಸುಂಡೆಗಳಿಂದ, ಆತನ ಬಾಸುಗಳು ಯಾರು ಗುಣ ಆಯ್ತು? ನಮಗೆ ಗುಣ ಆಯ್ತು. 3ನೇ ಅಧ್ಯಾಯ 18ನೇ ವಾಕ್ಯ ಏನ್ ಹೇಳ್ತಾನೆ ನೋಡಿ. 1 ಪೇತ್ರ 3:18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು. ಕ್ರಿಸ್ತನ್ ಏನಾಗಿದ್ದ? ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣವನ್ನು ಕೊಟ್ಟು. ಯಾರಿಗೋಸ್ಕರ ಪ್ರಾಣ ಕೊಟ್ಟ? ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿ ಸೇರಿಸುವುದಕ್ಕಾಗಿ. ಎಲ್ಲಿ ಸೇರಿಸ್ತಾನೆ? ಮತ್ತೆ ಯೇಸು ಕ್ರಿಸ್ತನ್ನು ಮತ್ತೆ ನಮಗೆ ಆ ಸ್ವರೂಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ಸ್ವರೂಪಕ್ಕೆ? ದೇವರ ಸ್ವರೂಪ ಏನೇನು? ದೇವ್ರ ಪಾಯಿಂಟ್ ನಂಬರ್ 1 ಯಾವುದು? ದೇವರಲ್ಲಿ ಏನಿಲ್ಲ. ದೇವರು ಮನುಷ್ಯನಲ್ಲ, ಬೆಳಕಿನಲ್ಲಿ ವಾಸ ಮಾಡುತ್ತಾನೆ, ಅಮರತ್ವವುಳ್ಳವನು. ಅಂಡರ್ಸ್ಟ್ಯಾಂಡ್? ವಾಪಸ್ ಎಲ್ಲೂ ಹೋಗ್ತಾ ಇದಾರೆ ನೀವೆಲ್ಲ ಎಲ್ಲಿ ಹೋಗ್ತಾ ಇದಾರೆ? ಈಗ ದೇವ ಸ್ವರೂಪಕ್ಕೆ ಹೋಗ್ತಾ ಇದ್ದಾನೆ. ಯಾರ ಮುಖಾಂತರ? ಕ್ರಿಸ್ತನ ಮುಖಾಂತರ. ನಮ್ಮನ್ನು ದೇವರ ಬಳಿಗೆ ಸೇರಿಸಲಿಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಏನಿದು? ಬೈ ಫ್ಲೆಶ್ ಈ ಡೆಡ್, ಬೈ ಸ್ಪಿರಿಚುವಲಿ ರೈಸ್ಡ್. ಶಾರೀರಿಕವಾಗಿ ಏನಾದ? ಸತ್ತೋದ, ಆತ್ಮದಲ್ಲಿ ಬದುಕ್ತ. ಆದಾಮನು ಆತ್ಮದಲ್ಲಿ ಸತ್ತ, ಶರೀರದಲ್ಲಿ ಬದುಕ್ತ. ಕರೆಕ್ಟಾ? ಆದಾಮನಿಗೆ ನೀನು ಸತ್ತೇ ಸಾಯಿವಿ ಅಂತ ಹೇಳ್ದ. ಅವತ್ತು ಸತ್ತೋದ್ನ ಆದಾಮ 900 ವರ್ಷ ಇದ್ದ. ಎಷ್ಟು ವರ್ಷ? ಅವನು ಸತ್ತಿದ್ ಯಾವುದು? ಆತ್ಮದಲ್ಲಿ. ಬನ್ನಿ, ಯಾರು ನೋಡಿದ್ರು ಆತ್ಮದಲ್ಲಿ ಸತ್ತೋದ್ರು ಅಂತೇಳಿ. ಸೊ ಈಗ ಯಾವ್ದ್ರಲ್ಲಿ ಬದುಕ್ತಾರೆ? ಈಗ ಯೇಸು ಕ್ರಿಸ್ತನ್ ಯಾವ್ದ್ರಲ್ಲಿ ಬದುಕ್ತಾ ಇದ್ದಾನೆ ನೋಡಿ, ಚೆನ್ನಾಗಿ ಓದ್ ನೋಡಿ. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುನಾದನು. ಯಾರು? ಯೇಸು ಕ್ರಿಸ್ತನು. ಈಗ ಯಾವ ಸಂಬಂಧದಲ್ಲಿ ಕ್ರಿಸ್ತನು? ಅಮರತ್ವವುಳ್ಳವನು. ಯಾವ ಆತ್ಮ ಸಂಬಂಧದಲ್ಲಿ ಇದ್ದಾನೆ. ದೇವರು ಯಾವ ಸ್ವರೂಪನು? ಯೋಹಾನ 4:23. ಈ ಕ್ರಿಸ್ತನನ್ನು ನಂಬಿದರೆ ನೀವು ಯಾವ ಸ್ವರೂಪ? ದೇವರ ಸ್ವರೂಪಕ್ಕೆ ಬರ್ತಾ ಇದ್ದೀರಾ. ಮತ್ತೆ ನಿಮ್ಮ ಆತ್ಮ ಏನಾಗುತ್ತೆ? ಬದುಕುವಂತೆ ಆಗುತ್ತೆ. ಇಬ್ರಿಯ 9ನೇ ಅಧ್ಯಾಯ 26ರಿಂದ 28. ಇಬ್ರಿಯ 9:26ರಿಂದ 28 ನಾವು ಧ್ಯಾನಿಸಬೇಕಾದ್ರೆ, ಹಾಗೆ ಸಮರ್ಪಿಸಬೇಕಾದ ಪಕ್ಷದಲ್ಲಿ ಲೋಕಾಂತ ಎಷ್ಟೋ ಸಾರಿ ಬಾಧಪಟ್ಟು ಸಾಗಿದೆ. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನ ಪಾಪ ನಿವಾರಣೆ ಮಾಡಬೇಕು ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳಲಾಗಿ ಪ್ರತ್ಯಕ್ಷ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. 28ನೇ ವಾಕ್ಯ, ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆ ಉಂಟು ಮಾಡೋದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಏನಕ್ಕೆ ಬರ್ತಾ ಇದಾರೆ ಯೇಸು ಕ್ರಿಸ್ತನು? ಯಾರಿಗೋಸ್ಕರ ಬರ್ತಾ ಇದಾರೆ? ಯಾರು? ಯೇಸು ಕ್ರಿಸ್ತನ್. ಈಗ ನೀವೆಲ್ಲ ಯಾರ ನಿರೀಕ್ಷೆಯಲ್ಲಿದ್ದೀರಾ? ಏನಕ್ಕೆ ಆರಾಧನೆಗೆ ಬರ್ತಾ ಇದ್ದೀರಾ? ಯಾಕೆ ಕ್ರೈಸ್ತರಾಗಿದ್ದೀರಾ? ಏನ್ ನಿರೀಕ್ಷೆ ನಿಮ್ಗೆ? ಯೇಸು ಕ್ರಿಸ್ತನ್ ಒಂದಲ್ಲ ಒಂದ್ ದಿವಸ ಬರ್ತಾನೆ, ನಮ್ಮನ್ನ ಏನ್ ಮಾಡ್ತಾನೆ? ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ನಾನು ಯೇಸು ಕ್ರಿಸ್ತ ದೀಕ್ಷಾಸ್ಥಾನ ಹೊಂದಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ, ನೀತಿವಂತನಾಗಿ ಬದುಕುತ್ತಿದ್ದೇನೆ, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ, ಎಲ್ಲವೂ ನಡೀತಾ ಇದೆ. ಆದರೆ ಏನು? ನಮ್ಮ ನಿರೀಕ್ಷೆಗೋಸ್ಕರ ಬರೋದು. ಯೇಸು ಕ್ರಿಸ್ತನ್ ಏನಕ್ಕೆ ಬರ್ತಾ ಇದ್ದಾನೆ? ನಾವು ಸುಮ್ಮನೆ ಎದುರಿಸ್ತೀವಿ ಎಲ್ರಿಗೂ. ಯೇಸು ಕ್ರಿಸ್ತನ್ ನ್ಯಾಯ ತೀರ್ಪಕ್ಕೆ ಬರ್ತಾನೆ, ನ್ಯಾಯ ಶಿಕ್ಷೆ ಇಲ್ಲ. ನೀವು ತಪ್ಪು ಮಾಡದೆ ತಾನೆ ನಿಮ್ಗೆ ನ್ಯಾಯ ಶಿಕ್ಷೆ.
ನೀವು ದೇವರ ವಾಕ್ಯದ ಪ್ರಕಾರ ಇದ್ಬಿಡಿ, ಒಬ್ಬರನ್ನೊಬ್ಬರು ಪ್ರೀತಿಸಿ ದೇವರ ವಾಕ್ಯಗಳನ್ನು ಕೈಗೊಳ್ಳಿ, ಅಸೂಯೆ, ದ್ವೇಷ, ಜಗಳ ಎಲ್ಲವನ್ನು ಬದಿಕೊಟ್ಟು ನೀವು ಕ್ರಿಸ್ತನಲ್ಲಿ ಬದುಕ್ಬಿಡಿ. ಏನ್ ಜಡ್ಜ್ಮೆಂಟೇ ಇಲ್ಲ. ಬಟ್ ಮೇನ್ ಆಗಿ ಬರೋದು ನೀವು ಯಾರು ನಿರೀಕ್ಷೆಯಲ್ಲಿದ್ದೀರಾ, ನೀವೆಲ್ಲ ಯಾರು ನಿರೀಕ್ಷೆಯಲ್ಲಿದ್ದೀರಾ? ನಿಮಗೋಸ್ಕರ ಬರ್ತಾ ಇದೆ ಜಡ್ಜ್ಮೆಂಟ್. ಒಂದ್ ಸೈಡ್ ಇಡಿ, ಅದು ಲೋಕದಲ್ಲಿ ಇರೋರಿಗೆ, ಪಾಪ ಮಾಡಿದವರಿಗೆ, ರಕ್ಷಣೆ ಹೊಂದಿರೋರಿಗೆ ಏನದು ಜಡ್ಜ್ಮೆಂಟ್. ಬಟ್ ಯಾರು ಎಕ್ಸ್ಪೆಕ್ಟೇಷನ್, ಇಲ್ಲಿ ಎಷ್ಟು ಜನಕ್ಕೆ ನಿರೀಕ್ಷೆ ಇದೆ ರಮೇಶ್ ಸಿಸ್ಟರ್? ಎಕ್ಸ್ಪೆಕ್ಟೇಷನ್ ಇದೆ ಯೇಸು ಕ್ರಿಸ್ತನ್ ಬರ್ತಾನೆ ಅಂತೇಳಿ? ಇಲ್ಲ, ಈ ಜೀವನದಲ್ಲಿ ಏನಾದ್ರು ನಾನು ಜೀವನದಲ್ಲಿ ಮಾಡಿ ಸಾಧ್ಯ, ಜೀವನದಲ್ಲಿ ಸಂಪಾದನೆ ಮಾಡಿ, ದುಡ್ಡು ಮಾಡಿ, ಮನೆ ಮಾಡಿ, ಮಠ ಮಾಡಿ, ಆಸ್ತಿ ಮಾಡಿ, ಅದೊಂದು ಕಡೆ ಇರ್ಲಿ. ಅದು ಯಾವತ್ತಿದ್ರು ಏನದು ಅಲ್ಲ, ಅದಕ್ಕೆ ಅಮರತ್ವ ಇಲ್ಲ. ಅಮರತ್ವ ಯಾರಲ್ಲಿದೆ? ಕ್ರಿಸ್ತನಲ್ಲಿದೆ. ನೀವು ಕ್ರಿಸ್ತನಲ್ಲಿ ಬರ್ತಾರೆ, ನಿಮಗೋಸ್ಕರ ಬರ್ತಾ ಇದ್ದಾನೆ ಯೇಸು ಕ್ರಿಸ್ತನು ಅಲ್ವಾ? ಈಗ ಮಾಂಸಧಾರಿಗಳಂತ ನಾವು ಆ ಸ್ವರೂಪವನ್ನು ಹೊಂದಬೇಕಾದ್ರೆ ಏನ್ ಮಾಡ್ಬೇಕು? ಮತ್ತೆ ವಾಪಸ್ ಆ ಸ್ವರೂಪವನ್ನು ಹೊಂದಬೇಕಾದ್ರೆ ಏನ್ ಮಾಡ್ಬೇಕು? ದೀಕ್ಷಾಸ್ಥಾನ. ಓಕೆ, ಅಫ್ಕೋರ್ಸ್ ದೀಕ್ಷಾಸ್ಥಾನ ಬೇಸಿಕ್. ದೀಕ್ಷಾಸ್ಥಾನ ಏನು? ಎಂಟ್ರಿ. ಅದು ಹೊಂದಬೇಕಂದ್ರೆ ಏನ್ ಮಾಡ್ಬೇಕು? 1 ಕೊರಿಂಥ 15ನೇ ಅಧ್ಯಾಯ 48ರಿಂದ 49. 1 ಕೊರಿಂಥ 15ನೇ ಅಧ್ಯಾಯ 48ರಿಂದ 49. 48. ಮಣ್ಣಿನಿಂದ ಹುಟ್ಟಿದವನು ಎಂತವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಮಣ್ಣಿನಿಂದ ಯಾರು ಹುಟ್ಟಿದ್ದು? ಆದಾಮನು ಹುಟ್ಟಿದ. ಅವನೇನಾದ? ಪಾಪವನ್ನು ಮಾಡಿ ಮಣ್ಣಿಗೆ ಸೇರಿದ. ನೆಕ್ಸ್ಟ್ ಹೇಳ್ತಾನೆ ನೋಡಿ, ಪರಲೋಕದಿಂದ ಬಂದ ಆತನು ಎಂತವರು, ಪರಲೋಕ ಸಂಬಂಧಪಟ್ಟವರು. ನೀವು ಯಾರಿಗೆ ಸಂಬಂಧಪಟ್ಟಿದ್ದೀರಾ? ಯೇಸು ಕ್ರಿಸ್ತನಿಗೆ ಕ್ರಿಸ್ತನ ಸಭೆ, ಕ್ರಿಸ್ತನ ಸಭೆಯ ಸಂಘ, ಸಹೋದರರು, ಅಂಗಗಳು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ನೀವು ಯಾರಿಗೆ ಸಂಬಂಧಪಟ್ಟಿದ್ದೀರಾ? ಪರಲೋಕದಿಂದ ಬಂದಾತನು ಎಂತವನು, ಪರಲೋಕ ಸಂಬಂಧಪಟ್ಟವರು ಅಂತವರೇ. ವೆರಿ ಇಂಪಾರ್ಟೆಂಟ್ ವಾಕ್ಯ. 49ನೇ ವಾಕ್ಯ. ನಾವು ಮಣ್ಣಿನಿಂದ ಹುಟ್ಟಿದವನು ಸಾರೂಪ್ಯ ಧರಿಸಿಕೊಂಡಿರೋ ಪ್ರಕಾರ, ನಾವಿಷ್ಟು ದಿವಸ ಯಾರ ಸಾರೂಪ್ಯದಲ್ಲಿದ್ದು? ಮಣ್ಣಿನಿಂದ ಹುಟ್ಟಿದಂತ ಸಾರೂಪ್ಯದ ಇಮೇಜ್. ಈಗ ಹೇಳ್ತಾನೆ, ಪರಲೋಕದಿಂದ ಬಂದ ಆತನ ಸಾರೂಪ್ಯವನ್ನು ನಾವೇನ್ ಮಾಡ್ಬೇಕು? ಧರಿಸ್ಕೊಂಡು ಈ ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡ್ಮೇಲೆ ಅಗೇನ್ ಯು ಬ್ಯಾಕ್ ಟು ಏನು? ಇಮೇಜ್ ಆಫ್ ಗಾಡ್. ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡ್ರೆ ವಾಪಸ್ ಎಲ್ಲಿಗೆ ಬರ್ತೀರಾ ನೀವು? ದೇವರ ಇಮೇಜಿಗೆ ಬರ್ತೀರಾ. ಅದನ್ನೇ ಹೇಳ್ತಾ ಇದ್ದಾನೆ, ಪರಲೋಕದಿಂದ ಬಂದಾತನ ಸಾರೂಪ್ಯ. ಯೇಸು ಕ್ರಿಸ್ತನು ಕಳೆದು ಹೋದಂತ ಆ ಒಂದು ದೇವರ ಸಾರೂಪ್ಯವನ್ನು, ದೇವರ ಇಮೇಜ್ ಅನ್ನು ಯಾರು ಕೊಡ್ತಾ ಇದ್ದಾನೆ? ನಿಮ್ಮಗಳಿಗೆ ಕೊಡ್ತಾ ಇದ್ದಾನೆ ಅಲ್ವಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ. ರೋಮ 1:5. ಆತನು ವಂಶಕ್ರಮದಿಂದ ದಾವೀದನ ಸಂತಾನ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೇವಕುಮಾರನೆಂಬ ನಿರ್ಣಯಿಸಲ್ಪಟ್ಟವನು. ಸತ್ತ ಮೇಲೆ ಏನಾಗಿದ್ದಾನೆ? ಯಾರು ಎದ್ದು ಬಂದಿದ್ದು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಎದ್ದು ಬಂದ ಮೇಲೆ ಯಾರು ಎದ್ದು ಬರ್ಬೇಕು? ನೀವು ಎದ್ದು ಬರ್ಬೇಕು. ಎದ್ದು ಬರಬೇಕಂದ್ರೆ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನನ್ನ ಅವತ್ತನ್ನು ಬಂದನು, ಸತ್ತನು. ಅಪೊಸ್ತಲಕೃತ್ಯ 8ನೇ ಅಧ್ಯಾಯ 37ರಲ್ಲಿ ಕಂಚುಕಿಗೆ ಹೇಳ್ತಾನೆ, ನೀನು ಯೇಸು ಕ್ರಿಸ್ತನ ದೇವರ ಮಗನೆಂದು ಅರಿಕೆ ಇಡ್ತೀಯಾ? ಎಸ್, ಬಾ ಬ್ಯಾಪ್ಟಿಸಮ್ ತಗೊಂತಾನೆ. ನಾವು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದರೆ, ದೀಕ್ಷಾಸ್ಥಾನ ಹೊಂದಿದ್ರೆ, ಅವನು ಸತ್ತು ಬದುಕಿದ ಹಾಗೆ ನಾವೇನ್ ಮಾಡ್ತೀವಿ? ಬದುಕ್ತೀವಿ. ಇದು ಬೇಸಿಕ್ ಅಲ್ವಾ? ಬೇಸಿಕ್ ನಮ್ಗೆಲ್ಲ ಗೊತ್ತು. ದೀಕ್ಷಾಸ್ಥಾನ ಹೊಂದಿದಾಗ ಇದೆಲ್ಲ ಆಗುತ್ತೆ. ನಿಮ್ಗೆ ಏನಾಗ್ತೀರಾ? ಹೊಂದಿದ ಮೇಲೆ ಯೇಸು ಕ್ರಿಸ್ತನ ಸತ್ತು ಬದುಕೇನಾದ? ಪುನರುತ್ಥಾನ ಹೊಂದಿದ. ನೀವೇನಾಗ್ತೀರಾ? ಪುನರುತ್ಥಾನ ಹೊಂದಿವ. ಅಪೊಸ್ತಲಕೃತ್ಯ 13ನೇ ಅಧ್ಯಾಯ 29ರಿಂದ 33 ಓದಿ. ಅಪೊಸ್ತಲಕೃತ್ಯ 13. ದೇವರು 30ನೇ ವಾಕ್ಯ. ಆದರೆ ದೇವರು ಆತನನ್ನು ಸತ್ತವರುಗಳಿಂದ ಎಬ್ಬಿಸಿದನು. ಎಲ್ಲಿಂದ ಎಬ್ಬಿಸಿದಾನೆ? ಯಾವ ರೀತಿ ಸತ್ತವರು? ಆತ್ಮದಲ್ಲಿ ಸತ್ತವರು. ಯಾವ ರೀತಿ? ಆತ್ಮದಲ್ಲಿ ಸತ್ತೋಗ್ಬಿಡಿದ್ವು ನಾವು. ಆದಾಮನಲ್ಲಿ ಎಲ್ಲ ಏನಾಗಿದ್ರು? ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡ್ಲಿಲ್ಲ. ದೇವ್ರು ಏನ್ ಮಾಡ್ತಾನೆ? ಸತ್ತವರೊಳಗಿಂದ ಎಬ್ಬಿಸಿದನು ಅಲ್ವಾ? ಆ ಮುಂದಿನ ವಾಕ್ಯ ನೋಡ್ಬೇಕಾದ್ರೆ ಇದನ್ನ ನೀವು, ಈ ಒಂದು ದೇವರು ಯಾರು ಎಲ್ಲಿಂದ ಎಬ್ಬಿಸಿದ್ದಾನೆ? ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ. ಎಫೆಸ 1ನೇ ಅಧ್ಯಾಯ 13ನೇ ವಾಕ್ಯ. ಎಫೆಸ 1:13.
ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಗಾರರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನೋಡಿ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ನಿಮಗೆ ಫಸ್ಟ್ ಏನಾಗುತ್ತೆ? ಪಾಪ ಪರಿಹಾರ. ಎರಡನೇದು ಏನ್ ಸಿಕ್ಕುತ್ತೆ? ದೇವರ ಸ್ವರೂಪ ಸಿಗುತ್ತೆ. ಮೂರನೇದು ಏನಾಗ್ತೀರಾ? ಮತ್ತೆ ಬದುಕಿ ನೀವು ಬರ್ತೀರಾ. ನಾಲ್ಕನೇದು ನಿಮಗೆ ಯಾರ ಮುದ್ರೆ ಸಿಗ್ತಾ ಇದೆ? ರಕ್ಷಣೆ ವಿಷಯವಾದ ಸುವಾರ್ತೆ ಸತ್ಯವಾಕ್ಯನ ಕೇಳಿ, ರಕ್ಷಣೆಯ ವಿಷಯವಾದ ಸುವಾರ್ತೆಯನ್ನ ಕೇಳಿ ಕ್ರಿಸ್ತ ನಂಬಿಕೆ ಇಟ್ಟಿರೋ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನನ್ನ, ಪವಿತ್ರಾತ್ಮ ನಿಮ್ಮಲ್ಲಿ ಬಂದ್ಮೇಲೆ ನೀವೇನಾಗ್ಬಿಡ್ತೀರಾ? ಪರಿಶುದ್ಧರಾಗ್ಬಿಡ್ತೀರ. ಪವಿತ್ರಾತ್ಮ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಪವಿತ್ರಾತ್ಮನಿಗೆ? ಹೋಲಿ. ಹೋಲಿ ಅಂದ್ರೆ ಪವಿತ್ರ. ಅದು ಒಂದು ಸಾರಿ ನಿಮ್ಗೆ ಸೀಲ್ ಹಾಕಿದ್ಮೇಲೆ ನೀವೇನಾಗ್ಬಿಡ್ತೀರಾ? ಪರಿಶುದ್ಧರಾಗ್ಬಿಡ್ತೀರಾ. ಯಾರ ಸ್ವರೂಪಕ್ಕೆ ಬಂದ್ಬಿಡ್ತೀರಾ? ಸೊ ಇದೆಲ್ಲದಕ್ಕೂ ರೂಟ್ ಯಾರು? ಕ್ರಿಸ್ತನ್. ಅಲ್ಲಿ ನಾವು ಪಾಪದಲ್ಲಿ ಬರೋದಕ್ಕೆ ರೂಟ್ ಯಾರು? ಆದಾಮ. ಅಲ್ಲಿಂದ ನಮಗೆ ಈ ಸ್ವರೂಪಕ್ಕೆ ವಾಪಸ್ ಏನ್ ಮಾಡ್ತಾರೆ? ಕ್ರಿಸ್ತನ ಮುಖಾಂತರ ನಾವೇನ್ ಮಾಡ್ತೀವಿ? ನಂಬಿಕೆ ಇಡಬೇಕು. ಅದೇನ್ ಹೇಳ್ತಾರೆ? ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆಯನ್ನ ಕೇಳಿ ಕ್ರಿಸ್ತ ನಂಬಿಕೆ ಇಟ್ಟವರು ವಾಗ್ದಾನ ಪಟ್ಟಂತ ಏನು ಸಿಗ್ತದೆ? ಪರಿಶುದ್ಧಾತ್ಮ ಸಿಗುತ್ತೆ. ಒಂದ್ಸಾರಿ ನಮ್ಮಲ್ಲಿ ಪರಿಶುದ್ಧಾತ್ಮ ಬಂದ ಮೇಲೆ ನಾವೇ ಸ್ವರೂಪ ಕೊಟ್ಟಿರ್ತೀವಿ? ಯಾರ ಸ್ವರೂಪಕ್ಕೆ? ದೇವರ ಸ್ವರೂಪಕ್ಕೆ ನಾವು ಬಂದ್ಬಿಡ್ತೀವಿ. ವಾಪಸ್ ಬಂದ್ಬಿಟ್ವಾ ಈಗ ದೇವರ ಸ್ವರೂಪಕ್ಕೆ? ಅಲ್ವಾ? ಅದನ್ನ ಎಲ್ಲಿ ಬರ್ತೀವಿ? ರೋಮ 6ನೇ ಅಧ್ಯಾಯ 3-6. ರೋಮ 6ನೇ ಅಧ್ಯಾಯ 3-6. ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವ ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೀಕ್ಷಾಸ್ನಾನ ಅಂದ್ರೆ ಎಷ್ಟು ಕಾರ್ಯ ಆಗುತ್ತೆ ಅಂತ. ಈಗ ಎಲ್ಲಿ ಬರ್ತಾ ಇದ್ದೀರಾ? ನೀವೆಲ್ಲ ಎಷ್ಟು ಜನಕ್ಕೆ ದೀಕ್ಷಾಸ್ನಾನ ಆಗಿದೆ? ದೀಕ್ಷಾಸ್ನಾನ ಆಗಿರುವವರಂತ ನೀವೆಲ್ಲರೂ ಆತನ ಮರಣದಲ್ಲಿ ಏನಾಗಿದ್ದೀರಾ? ಪಾಲುಗಾರರಾಗಿ ದೀಕ್ಷಾಸ್ನಾನ ತಿಳಿಯೋದು. ಈಗೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ, ಯಾವ್ದ್ರಲ್ಲಿ ಪಾಲುಗಾರರಾಗಿ? ಮರಣದಲ್ಲಿ. ಆತನೊಂದಿಗೆ ಏನಾಗ್ತೀರಾ ನೀವು? ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದಿದ್ದು ನೀವು ಏನಾಗಿದ್ದೀರಾ? ಅವರಿಯಾಗಿ ಯೇಸು ಕ್ರಿಸ್ತನು ಸತ್ತು ಉಣ. ಇದೆಲ್ಲಿ ನಡೀತದೆ? ಬ್ಯಾಪ್ಟಿಸಮ್, ದೀಕ್ಷಾಸ್ನಾನದಲ್ಲಿ ಇಷ್ಟೊಂದು ಕಾರ್ಯ ನಡೆಯುತ್ತೆ. ನೀವು ಸತ್ತು ಏನಾಗಿದ್ದೀರಾ? ಜೀವಿತರಾಗಿ ಎಬ್ಬಿಸಿದ್ದೀರಾ. 5ನೇ ವಾಕ್ಯ ಹೇಳ್ತಾರೆ, ಹೇಗೆಂದ್ರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಪಾಪಾಧೀನ ಸ್ವಭಾವ ನಾಶವಾಗಿ. ಏನ್ ನಾಶ ಆಗೋಯ್ತು ನಿಮ್ಮಲ್ಲಿ? ಪಾಪಾಧೀನ ಸ್ವಭಾವ ನಾಶವಾಗಿ ಇನ್ನು ನೀವು ಪಾಪದ ವಶದಲ್ಲಿ, ನೀವು ಯಾರ ವಶದಲ್ಲಿ ಇಲ್ಲ. ಈಗ ಪಾಪದ ವಶದಲ್ಲಿದ್ದೇನೆ. ಪೂರ್ವ ಸ್ವಭಾವ ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತು. ಒನ್ಸ್ ನೀವು ದೀಕ್ಷಾಸ್ನಾನ ಹೊಂದಿದ ಮೇಲೆ ಏನಾಗುತ್ತೆ ಅಂದ್ರೆ ನೀವು ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ತೀರಾ, ಕ್ರಿಸ್ತನಂತೆ ಹೂಣಲ್ಪಡ್ತೀರಾ, ಕ್ರಿಸ್ತನಂತೆ ಪುನರುತ್ಥಾನ ಹೊಂದ್ತೀರಾ. ಇನ್ನು ಯಾವ ಸ್ವಾಧೀನದಲ್ಲಿ ಬರಲ್ಲ. ನೀವು ಯಾರ ವಶಕ್ಕೆ ಹೋಗಲ್ಲ. ಪಾಪದ ವಶಕ್ಕೆ ನೀವು ಹೋಗಲ್ಲ. ಅಗೈನ್ ಬ್ಯಾಕ್ ಟು ಇಮೇಜ್ ಆಫ್ ಗಾಡ್. ಇವತ್ತು ನೀವು ಯಾರ ಇಮೇಜ್ ಅಲ್ಲಿ ಇದ್ದೀರಾ? ದೀಕ್ಷಾಸ್ನಾನ ಪಡೆದವಲ್ಲ ಯಾರ ಇಮೇಜ್ ಅಲ್ಲಿ ಇದ್ದೀರಾ? ದೇವರ ಸ್ವರೂಪದಿದ್ದಾರೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಉಳಿಸ್ಕೊಳ್ಳಿ. ಲೋಕದಲ್ಲಿ ಬಹಳಷ್ಟು ಕೋಟಿ ಜನಗಳಿಗೆ ಅವಕಾಶ ಇಲ್ಲ. ಲಕ್ಷಾಂತರ ಜನಕ್ಕೆ ಇದು ಅವಕಾಶ ಇಲ್ಲ. ದೇವರು ನಿಮಗೆ ಅವಕಾಶ ಕೊಟ್ಟಿದ್ದಾನೆ. ಯಾಕೆ ಅವ್ರಿಗಿಲ್ಲ? ಅವ್ರು ಏನ್ ಮಾಡಲಿಲ್ಲ? ಅದನ್ನ ನಂಬಲಿಲ್ಲ. ನೀವು ನಂಬಿದಿರಾ ಅಲ್ವಾ? ನೀವೇನ್ ಮಾಡ್ತೀರಾ? ನಂಬಿದಿರಾ. ಕೊಲೋಸೆ 3ನೇ ಅಧ್ಯಾಯ 10ನೇ ವಾಕ್ಯ. ಕೊಲೋಸೆ 3:10. ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಹೋಲಿಕೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನ. ಈ ಸ್ವಭಾವ ನಿಮ್ಮಲ್ಲಿ ಏನ್ ಸ್ವಭಾವ ಇದೆ? ಈಗ ಕ್ರಿಸ್ತನ ಸ್ವಭಾವ ಇದೆ. ದಿನೇ ದಿನೇ ನಿಮ್ಗೆ ಏನ್ ಮಾಡ್ತದಂತೆ? ನಿಮ್ಮನ್ನು ಸೃಷ್ಟಿಸಿದ ಆತನ ಹೋಲಿಕೆ ಮೇರೆಗೆ ರಿಫ್ರೆಶ್ ಆಗ್ತಾ ಇರ್ತದೆ. ದಿನಂಪ್ರತಿ ಏನಾಗ್ತಾ ಇರ್ತೀರ ನೀವು? ಅದರಿಂದ ಲೋಕದ ಚಿಂತೆ, ಲೋಕದ ಒಂದು ಕಥೆಗಳು, ಲೋಕದಲ್ಲಿರೋ ಬೇಕು ಬೇಡದವ್ರನ್ನ ಬಿಟ್ಬಿಡಿ. ದಿನೇ ದಿನೇ ನೀವು ಯಾರಿಗೆ ಚೇಂಜ್ ಆಗ್ತಾ ಇದ್ದೀರಾ? ದೇವರ ಸೃಷ್ಟಿಸಿದಾತನ ಹೋಲಿಕೆಗೆ. ಕರೆಕ್ಟ್ ಆಗಿ ಹೇಳ್ತಾ ಇದೆಯಾ? ಸೃಷ್ಟಿಸಿದಾತನ ಹೋಲಿಕೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನ ನಿಮ್ಮಲ್ಲಿ ಉಂಟು ಮಾಡ್ತಾ ಇದೆ. ಎಷ್ಟು ಜನ ನಾವು ದೇವರ ಹೋಲಿಕೆಗೆ ಬದಲಾಗ್ತಾ ಇದ್ದೀವಿ, ಆ ಜ್ಞಾನದಲ್ಲಿ ಬೆಳೀತಾ ಇದ್ದೀವಿ. ಎಷ್ಟು ಜನ ಆ ಜ್ಞಾನಕ್ಕೆ ನಾವು ಸೇರ್ಕೋತಾ ಇದ್ದೀವಿ. ನಾವು ಬೇರೆ ಯಾವುದೋ ಚಿಂತೆಗಳಲ್ಲಿ, ಬೇರೆ ಯಾವುದೋ ಆಲೋಚನೆಗಳಲ್ಲಿ, ಬೇರೆ ಯಾವುದೋ ಮನಸ್ಸ ಕಷ್ಟಗಳಲ್ಲಿ, ಅವ್ರೇನೋ ಹಿಂಗಂದ್ರು, ಇವ್ರೇನೋ ಹಿಂಗಂದ್ರು, ಇವ್ರು ಹಿಂಗಂದಂತೆ, ಅವ್ರ ಹಂಗ, ಎಲ್ಲ ತೆಗೆದು ಬಿಸಾಕಿ
ಇದೆಲ್ಲವನ್ನ ಏನ್ ಮಾಡಿ ತೆಗೆದು ಬಿಸಾಕಿ ದಿನೇ ದಿನ ಯಾರ ಹೋಲಿಕೆಗೆ ಹೋಗ್ಬೇಕು? ಡೇ ಬೈ ಡೇ ದೇವರ ಹೋಲಿಕೆ ಮೇರೆಗೆ ನೀವೇನಾಗ್ತಾ ಇರ್ಬೇಕು? ನೀವು ಪ್ರಿಪೇರ್ ಆಗಿ ಯಾರ ಮುಂದೆ ನಿಂತ್ಕೋಬೇಕು? ಯೇಸು ಕ್ರಿಸ್ತನ ಮುಂದೆ ನಿಂತ್ಕೋಬೇಕು. ಕಡೆ ವಾಕ್ಯ ರೋಮ 8ನೇ ಅಧ್ಯಾಯ 29ನೇ ವಾಕ್ಯ. ರೋಮ 8:29. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರವರಲ್ಲಿ ಅನೇಕ ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ. ಯಾರ ಸಾರೂಪ್ಯಕ್ಕೆ ನಿಮ್ಮನ್ನು ಕರೆದಿದ್ದಾನೆ? ಸೊ ಆದಾಮನಲ್ಲಿ ಕಳೆದು ಹೋದಂತ ಸಾರೂಪ್ಯ ಕಡೆದಾಗ ಯಾರಲ್ಲಿ ಸಿಗ್ತಾ ಇದೆ? ಕ್ರಿಸ್ತನ ಸಿಕ್ಕಿದೆ. ದೀಕ್ಷಾ ಸ್ಥಾನ ಎಷ್ಟು ಜನ ಹೊಂದಿದ್ದೀರಾ? ನೀವು ಯಾರು ಸಾರೂಪ್ಯ ಇದೆ ನಿಮ್ಮಲ್ಲಿ? ನಿತಿನ್, ಯುವರ್ ಇಮೇಜ್ ಆಫ್ ಆಫ್ಟರ್ ದ ಬ್ಯಾಪ್ಟಿಸಮ್, ಯುವರ್ ಇಮೇಜ್ ಆಫ್. ಇಂಗ್ಲಿಷ್ ಅಲ್ಲಿ ಓದಿದ್ರೆ ದಯವಿಟ್ಟು ಅದೊಂದು ವಾಕ್ಯ. For whom did foreknow, he also did foreshadow to be conformed and the image of his son. And conform to the image of his son. ಯಾರ ಇಮೇಜ್ ಆಗಿದ್ದೀರಾ? ಕ್ರಿಸ್ತನ ಇಮೇಜ್ ಆಗಿದ್ದೀರಾ. ಈ ಇಮೇಜ್ ಅನ್ನ ಯಾರಲ್ಲಿ ತೋರಿಸ್ಬೇಕು? ನಾವು ಯಾರ ಮುಂದೆ ತೋರಿಸ್ಬೇಕು? ದೇವರ ಮುಂದೆ ಅಲ್ಲ. ಈಗ ನಿಮಗೆ ಇಮೇಜ್ ಕೊಟ್ಟಿದೆ, ಯಾರಿಗೆ ತೋರಿಸ್ಬೇಕು ನೀವು? ಅದನ್ನೇ ಲೋಕಕ್ಕೆ ನೀವೇನ್ ಯಾರನ್ನ ತೋರಿಸ್ಬೇಕು? ಕ್ರಿಸ್ತರನ್ನ ತೋರಿಸ್ಬೇಕು. ಹೆಂಗ್ ತೋರಿಸ್ತೀರಾ? ಇಲ್ಲೊಂದು ಶಿಲ್ಬೆ ಹಾಕೊಂಡು ತೋರಿಸ್ತೀರಾ? ಇಲ್ಲ ಮನೇಲಿ ಒಂದು ದೊಡ್ಡದು ಫೋಟೋ ಹಾಕೊಂಡು ತೋರಿಸ್ತೀರಾ? ನಾನು ಹೆಂಗೆ ನಡೀತೀನೋ ನನ್ನ ನಡವಳಿಕೆ, ನನ್ನ ಹಾವ ಭಾವ ಎಲ್ಲವೂ ಯಾರನ್ನ ಪ್ರತಿಫಲಿಸ್ಬೇಕು? ಕ್ರಿಸ್ತನನ್ನ ಪ್ರತಿಫಲಿಸ್ಬೇಕು. ಸೊ ಕಡೆಯದಾಗಿ ನೀವು ಯಾರ ಸಾರೂಪ್ಯಕ್ಕೆ ಬಂದಿದ್ದೀರಾ? ಈಗ ಕ್ರಿಸ್ತನ ಸಾರೂಪ್ಯದಲ್ಲಿ. ಕ್ರಿಸ್ತನ ಸಾರೂಪ್ಯದಲ್ಲಿದ್ದೀರಾ, ಕ್ರಿಸ್ತನ ಸಭೆಯಲ್ಲಿದ್ದೀರಾ, ಕ್ರಿಸ್ತನವರಾಗಿದ್ದೀರಾ. ಇದನ್ನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ನಡೀತಾ ಹೋಗಿ. ಯೇಸು ಕ್ರಿಸ್ತನ್ ನಿಮಗೋಸ್ಕರ ಬರ್ತಾನೆ, ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ಬರ್ತಾನೆ. ಬರ್ಬೇಕಾದ್ರೆ ನೀವು ಯಾರ ಸ್ವರೂಪದಲ್ಲಿರ್ರಿ? ಕ್ರಿಸ್ತನ ಸ್ವರೂಪದಲ್ಲಿರ್ರಿ. ಆದಾಮನ ಸ್ವರೂಪ ಬೇಡ ನಮ್ಗೆ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಆತನ ಸ್ವರೂಪದಲ್ಲಿರೋಣ. ಸ್ವರೂಪದಲ್ಲಿದ್ದು ಯೇಸು ಕ್ರಿಸ್ತನ ಬರುವಾಗ ಆತನ ಸನ್ನಿಧಾನಕ್ಕೆ ನಾವು ಸಾಗೋಣ. ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಂದ್ರೆ ದೇವರ ಸನ್ನಿಧಾನ, ದೇವರು ಮನುಷ್ಯನಂತಲ್ಲ, ಅಮರತ್ವ ಉಳ್ಳವನು. ದೇವರಲ್ಲಿ ಏನಿಲ್ಲ, ದೇವರು ಮನುಷ್ಯನಲ್ಲ, ದೇವರು ಅಮರತ್ವ ಉಳ್ಳವನು. ಎಲ್ಲಿ ವಾಸ ಮಾಡ್ತಾನೆ? ಬೆಳಕಿನಲ್ಲಿ ವಾಸ ಮಾಡುವನಾಗಿದ್ದಾನೆ ಅಲ್ವಾ? ಆ ಬೆಳಕಿಗೆ ನಾವು ಏನ್ ಮಾಡ್ಬೇಕು? ಸಾಗ್ಬೇಕು. ಈಗ ನಿಮ್ಗೆ ಆ ಸ್ವರೂಪ ಕೊಟ್ಟಿದೆ, ಸ್ವರೂಪವನ್ನು ಉಳಿಸ್ಕೊಳ್ಳಿ, ಸ್ವರೂಪವನ್ನು ಕೆಡಿಸ್ಕೋಬೇಡಿ. ಸ್ವರೂಪವನ್ನು ಉಳಿಸ್ಕೊಂಡು ಯೇಸು ಕ್ರಿಸ್ತನ ಬರುವಾಗ ಆತನೊಂದಿಗೆ ನಾವೆಲ್ಲರೂ ಸಾಗೋಣ. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ.